ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು, ಸ್ತ್ರೀಕುಲೋದ್ಧಾರಕ, ಪತಿತೋದ್ಧಾರಕ, ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು, ಇಂದು ಜೈರಾಬಾದಿನಲ್ಲಿ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ, ಹಾಗೆ ತಾಯಿಂದರಿಗೂ ಮಕ್ಕಳಿಗೂ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣಾರ್ಥಿಗಳು. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲಿಮೆಯ್ಯ. ಅಕ್ಕನ ಬದುಕಿನಲ್ಲಿ ಆ ಭಗವಂತನ ಒಲಿಮೆಗಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರುವಂತ ಜ್ಞಾನವನ್ನ, ಅನುಭವವನ್ನ ಪರಮಪೂಜ್ಯರು ಆ ತಾಯಿಗೆ ಎಡೆ ಮಾಡುವುದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಅಕ್ಕನ ಆ ವಿದ್ಯಾಭ್ಯಾಸವನ್ನ ನಾವು ನೋಡಿದಾಗ, ಅಕ್ಕನಿಗೆ ಆ ಗುರುಕುಲಾಶ್ರಮದಲ್ಲಿ ಕಲ್ಯಾಣದ ಬಗ್ಗೆ ಇರ್ಬೋದು, ಉಡುತಡಿ ಬಗ್ಗೆ ಇರ್ಬೋದು, ಆ ಶ್ರೀಶೈಲದ ಮಲ್ಲಿಕಾರ್ಜುನನ ಬಗ್ಗೆ ಗುರುಗಳು ಪಾಠ ಪ್ರವಚನವನ್ನ ಹೇಳುವಂತ ಸಂದರ್ಭದಲ್ಲಿ ಅಕ್ಕನಿಗೆ ಹೇಳುತ್ತಿರುವಾಗಲೇ ಯಾವಾಗ ಹೋಗಿ ನೋಡೇನೋ, ಯಾವಾಗ ಹೋಗಿ ಕಂಡೇನೋ ಅನ್ನುವಂತ ಹಸಿವು ಹಂಬಲ ಇರ್ತದೆ. ಯಾವ ವ್ಯಕ್ತಿಯ ಬದುಕಿನಲ್ಲಿ ಹಸಿವು ಹಂಬಲ ಇರ್ತದೋ ಆ ವ್ಯಕ್ತಿಯ ಬದುಕಿನಲ್ಲಿ ಬೆಂಬಲ ಇರ್ತದೆ ಎನ್ನುವಂಥದ್ದು. ಗುರು ಯಾವ ರೀತಿಯಾಗಿ ಆಕೆಗೆ ಮಾರ್ಗದರ್ಶನವನ್ನ ಮಾಡಿದ್ರು ಅಂತಂದ್ರೆ, ಆಕೆಗೆ ಬೇಕಾಗಿರುವಂತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನ ಧಾರೆ ಎರೆಯುವಂಥದ್ದು. ಧಾರೆ ಎರೆಯುವಂತ ರೀತಿಗಳು ಬೇರೆ ಬೇರೆ ಇರಬಹುದು, ಆದ್ರೆ ಜ್ಞಾನವನ್ನ, ತನ್ನಲ್ಲಿರ್ತಕ್ಕಂಥ ವಿದ್ಯೆಯನ್ನ ಪರಿಪೂರ್ಣವಾಗಿ ಆ ತಾಯಿಗೆ ಎಡೆ ಮಾಡಿರುವಂಥದ್ದು. ಎಷ್ಟೋ ಸಲ ಗುರು ಶಿಷ್ಯನಿಗೆ ಆ ಜ್ಞಾನವನ್ನ, ಅನುಭವವನ್ನ ಎಡೆ ಮಾಡಿದಾಗ ಗುರುವೇ ಗೌಣವಾಗಿ ಶಿಷ್ಯನೇ ಆರಾಧಿಸುವಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಆ ರೀತಿಯಾಗಿ ಗುರು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ, ಅನುಭವವನ್ನ ಎಡೆ ಮಾಡೋದಿದೆಯಲ್ಲ, ಅದು ಸಮರ್ಪಣಾ ಭಾವದಿಂದ. ಎಷ್ಟೋ ಜನ ವಿದ್ಯೆಯನ್ನ ಕಲ್ತಿರ್ತಕ್ಕಂಥವ್ರು ಎಷ್ಟೋ ವಿದ್ಯೆಗಳನ್ನ ಕಲಿಸೋದೇ ಇಲ್ಲ, ವಿದ್ಯೆಯ ರಹಸ್ಯವನ್ನ ಭೇದಿಸೋದೇ ಇಲ್ಲ ಅನ್ನುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳನ್ನ ಪ್ರತಿಯೊಬ್ಬರು ಕೂಡ ಕಾಯ, ವಾಚ, ಮನಸ್ಸ ತನ್ನಲ್ಲಿರ್ತಕ್ಕಂಥದ್ದನ್ನ ಸಮರ್ಪಣೆ ಭಾವದಿಂದ ನೀಡಬೇಕು ಅನ್ನೋದು. ಗುರುಗಳು ಹಲವಾರು ರೀತಿಯಾಗಿರ್ತಕ್ಕಂಥ ಬದುಕಿನಲ್ಲಿ ಆಗು ಹೋಗುಗಳನ್ನೆಲ್ಲವನ್ನೂ ಕೂಡ ಆಕೆಗೆ ಧೈರ್ಯವನ್ನ, ಸ್ಥೈರ್ಯವನ್ನ ತುಂಬುವ ರೀತಿಯಲ್ಲಿ ಅಕ್ಕನಿಗೆ ಜ್ಞಾನವನ್ನ, ಅನುಭವವನ್ನ ಎಡೆ ಮಾಡ್ತಾರೆ. ಆಕೆಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರುವಂತ ಅನುಭವವನ್ನ ಕೇಳಿ ಆಕೆಯೂ ಕೂಡ ಇಷ್ಟಲಿಂಗವನ್ನ ನಾನು ಪಡ್ಕೋಬೇಕು, ಆ ದೀಕ್ಷಾ ಸಂಸ್ಕಾರಕ್ಕೆ ನಾನು ಒಳಪಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತ ಅನುಭವದ ಪಾಠವನ್ನ ಕಲಿಸಿರುವಂತ ಗುರುಗಳು ಒಂದು ದಿನ ಅವರ ತಂದೆ ತಾಯಿಯನ್ನ ಕರೆಸಿ ಹೇಳ್ತಾರೆ, ನೋಡಿ, ನೀವು ದೀಕ್ಷೆಯನ್ನ ನಿಮ್ಮ ಮಗಳಿಗೂ ಸಹ ಕೊಡಿಸ್ಬೇಕು ಅನ್ನುವಂಥದ್ದು. ಹಾಗೆ ಆ ದೀಕ್ಷೆ ಹೇಗಪ್ಪ ಅಂದ್ರೆ, ಬವಿಗೆ ನಾವು ಸಂಸ್ಕಾರವನ್ನೇನಾದ್ರೂ ಕೊಟ್ರೆ ಆತ ಭಕ್ತನಾಗ್ತಾನೆ, ಹಾಗೆ ಜೀವಿಗೆ ಸಂಸ್ಕಾರವನ್ನ ಕೊಟ್ರೆ ಅವನು ಶಿವನಾಗ್ತಾನೆ ಅನ್ನುವಂಥದ್ದು. ಹಾಗೆ ದೀಕ್ಷೆಯ ಮುಖಾಂತರವಾಗಿ ಸಂಸ್ಕಾರವನ್ನ ನಾವೇನಾದ್ರೂ ಆತನಿಗೆ ಕೊಟ್ರೆ ನರ ಹರನಾಗಬಲ್ಲ. ನೀವು ಆ ರೀತಿಯಾಗಿರುವಂತಹ ಸಂಸ್ಕಾರವನ್ನ, ದೀಕ್ಷೆಯನ್ನ ಕೊಡಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಎಷ್ಟೋ ಜನ ದೀಕ್ಷೆಯನ್ನ ತಗೊಳ್ಳೋದಕ್ಕೋಸ್ಕರವಾಗಿ ಆತುರದಿಂದ, ಹಂಬಲದಿಂದ ಗುರುವನ್ನ ಎಷ್ಟೋ ಸರಿ ಕಾಡಿರೋದುಂಟು, ಬೇಡಿರೋದುಂಟು. ಯಾಕೆ ತಕ್ಷಣ ಕೊಡೋದಿಲ್ಲ ಅಂದ್ರೆ, ಆ ಮನಸ್ಸು ಪರಿಪಕ್ವವಾಗಿರೋದಿಲ್ಲ ಅನ್ನುವಂತ ಉದ್ದೇಶದಿಂದ ಅವರ ಆಚಾರ, ವಿಚಾರ, ಅವರ ವರ್ತನೆ, ಸ್ವಭಾವ, ಗುಣ ಇವೆಲ್ಲವೂ ಕೂಡ ನೋಡಿ ಗುರು ಪರೀಕ್ಷೆಯನ್ನ ಮಾಡ್ತಾನೆ ಎಂಬುದು. ಹಲವಾರು ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗೆ ಒಡ್ಡಿ ಅದರಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿದ ನಂತರ ದೀಕ್ಷಾ ಸಂಸ್ಕಾರವನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ದೀಕ್ಷೆಗಳಲ್ಲಿ ಹಲವಾರು ರೀತಿಯಾಗಿರುವಂತಹ ದೀಕ್ಷೆಗಳನ್ನ ನಾವು ನೋಡ್ತೇವೆ. ಪರಿಣಾಮಕಾರಿಯಾಗಿರ್ತಕ್ಕಂಥ ವೈಚಾರಿಕವಾದ, ವೈಜ್ಞಾನಿಕವಾಗಿರುವಂತ
ದೀಕ್ಷೆಯನ್ನ ಬಸವಣ್ಣನವರು ಎಲ್ಲರಿಗೂ ಹೇಗೆ ಕೊಡಬಹುದು ಅನ್ನುವಂಥದ್ದನ್ನ ಪ್ರತ್ಯಕ್ಷವಾಗಿರತಕ್ಕಂತ ದರ್ಶನ ಮಾಡಿಸಿದ್ದಾರೆ. ಹೇಗೆ ಪ್ರತಿಯೊಬ್ಬರು ಕೂಡ ಆ ರೀತಿಯಾಗಿರ್ತಕ್ಕಂಥ ದೀಕ್ಷಾ ಸಂಸ್ಕಾರವನ್ನ ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ಬೇಕು. ಅದು ಗುಪ್ತವಾಗಿ ಮಾಡುವಂತದ್ದಲ್ಲ. ಎಷ್ಟೋ ಜನ ಆ ದೀಕ್ಷಾ ಕಾರ್ಯಕ್ರಮವನ್ನ ಗುಪ್ತವಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕೇಳಿದ್ದೀವಿ. ಯಾರಿಗೂ ಗೊತ್ತಾಗಲಾರದಾಗೆ, ಯಾರಿಗೂ ತಿಳಿಲಾರದಾಗೆ, ಕೊಟ್ಟವರಿಗೆ ಇಸ್ಕೊಂಡವರಿಗೆ ಇಬ್ಬರಿಗೆ ಗೊತ್ತಾಗಬೇಕು. ಹಾಗೆ ಇನ್ನೂ ಕೆಲವರು ದೀಕ್ಷೆಯನ್ನ ಪಡ್ಕೊಳ್ತಾರೆ, ದಿಗಂಬರತೆಯನ್ನ ಮಾಡಿ ಅವರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ವೈದಿಕದ ಆಚರಣೆಯನ್ನ ಮಾಡಿ ಬಾಳೆ ಎಲೆಯನ್ನ ಕಟ್ಟಿ ಅವರಿಗೆ ದೀಕ್ಷೆಯನ್ನ ಮಾಡುವುದನ್ನ ನೋಡ್ತೇವೆ. ಇನ್ನು ನೆನ್ನೆಯ ದಿನ ಆಧ್ಯಾತ್ಮಿಕವಾಗಿರುವಂತ ಕಲ್ಯಾಣ ಮಹೋತ್ಸವ ಅಂತ ಹೇಳಿದ್ವಲ್ಲ, ಹಾಗೆ ಕೆಲವರು ಅದನ್ನೇ ವೈಚಾರಿಕವಾಗಿ ಮಾಡಲಾರದೆ ಅವೈಜ್ಞಾನಿಕವಾಗಿ ಮಾಡತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮದುವೆಯನ್ನು ಮಾಡುವಂತ ಸಂದರ್ಭದಲ್ಲಿ ವೈದಿಕದ ಆಚರಣೆಯಾಗಿ ಹಾಲು, ಎಳ್ಳು ಅಥವಾ ಜೀರಿಗೆಯನ್ನ ತಲೆ ಮೇಲೆ ಹಾಕಿ ಅರಿಶಿನ ಎಣ್ಣೆಯನ್ನ ಹಚ್ಚಿ ಅವರಿಗೆ ಹಲವಾರು ರೀತಿಯಾಗಿರುವಂತಹ ಪರಿಕರಗಳನ್ನ ಹಾಕಿ ಸ್ನಾನಾದಿಗಳನ್ನ ಮಾಡಿಸಿ ಮಾಡ್ತಾರೋ, ಹಾಗೆ ವೈದಿಕದ ಆಚರಣೆಯ ಪ್ರಕಾರ ಲಿಂಗ ದೀಕ್ಷೆಯನ್ನು ಮಾಡಿಸುವಂತ ಸಂದರ್ಭದಲ್ಲಿ ಒಬ್ಬ ಸ್ವಾಮಿಗೂ ಹಾಗೆ ಮಾಡ್ತಾರೆ ಅನ್ನುವಂಥದ್ದು. ಅದೆಲ್ಲ ತಪ್ಪು. ಆ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ದು. ಯಾವುದರಿಂದ ಅಲಂಕಾರವನ್ನ ಮಾಡ್ಕೋಬೇಕು? ಸದ್ಗುಣ, ಸದ್ಬುದ್ಧಿ, ಸದ್ವಿಚಾರ, ಸಚ್ಚಿಂತನೆಗಳನ್ನ ಅಲಂಕಾರವನ್ನ ಮಾಡಿಕೊಂಡು ಅದರ ಮುಖಾಂತರವಾಗಿ ನಾವು ಪರಿವರ್ತನೆಯಾಗಿ ದೀಕ್ಷಾ ಸಂಸ್ಕಾರಕ್ಕೆ ಅಣಿಯಾಗಬೇಕಾಗ್ತದೆ ಎನ್ನುವಂಥದ್ದು. ಅಕ್ಕನಿಗೂ ಕೂಡ ತನ್ನ ತಂದೆ ತಾಯಿಗಳಿಗೆ ಬರ ಹೇಳ್ತಾರೆ ಒಂದು ದಿನ, ಅಕ್ಕ ನೀನು ನಿನ್ನ ತಂದೆ ತಾಯಿಗಳನ್ನ ನೀನು ಕರ್ಕೊಂಡ್ ಬರ್ಬೇಕು ಅಂತ. ಆಕೆ ಪ್ರತಿನಿತ್ಯವೂ ಕೂಡ ಗುರುಗಳನ್ನ ಕೇಳೋದು, ಆ ಶಿವಯೋಗದ ಮರ್ಮವನ್ನ, ರಹಸ್ಯವನ್ನ ಕೇಳುವಂಥದ್ದು ನೋಡಿ ಗುರುಗಳಿಗೆ ಬಹಳ ಸಂತೋಷ ಆಗ್ತದೆ, ಆನಂದ ಆಗ್ತದೆ. ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದಂತಹ ಜ್ಞಾನವನ್ನ, ಅನುಭವವನ್ನ ಪಡ್ಕೊಳ್ಳುವಂತ ಎಂತ ಹಸಿವು ಈ ಮಗುವಿನಲ್ಲಿ ಅಂತೇಳಿ ಅಕ್ಕನ ಬಗ್ಗೆ ಗುರುಗಳಿಗೆ ಬಹಳ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಆಗ ಅಕ್ಕನಿಗೆ ದೀಕ್ಷೆಯನ್ನ ಕೊಡೋದಕ್ಕೋಸ್ಕರವಾಗಿ ಓಂಕಾರ ಶೆಟ್ಟಿ ಲಿಂಗಮ್ಮನನ್ನ ಕರೆತರ್ತಾರೆ. ತಂದಾಗ ಗುರುಗಳು ಹೇಳ್ತಾರೆ, ನೋಡಪ್ಪ ನಿನ್ನ ಮಗಳಿಗೆ ದೀಕ್ಷಾ ಸಂಸ್ಕಾರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ದೀಕ್ಷೆಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದೀಕ್ಷೆಗಳನ್ನ ಕಾಣ್ತೇವೆ ಅನ್ನುವಂಥದ್ದು. ನಾವು ಕಂಡ ಹಾಗೆ ಇಷ್ಟಲಿಂಗ ಧಾರಣೆ, ಇಷ್ಟಲಿಂಗ ದೀಕ್ಷೆಯನ್ನ ಕೇಳಿದ್ದೇವೆ ಅನ್ನುವಂಥದ್ದು. ಹಾಗೆ ಶರಣರು ದೀಕ್ಷೆಯನ್ನ ಕೊಡುವಂತ ಸಂದರ್ಭದಲ್ಲಿ ಲಿಂಗ ಧಾರಣೆಯನ್ನು ಮಾಡುವಾಗ ಇಷ್ಟಲಿಂಗ ಧಾರಣೆಯನ್ನ ಮಾಡ್ತಾರೆ. ಹಾಗೆ ದೀಕ್ಷೆಯನ್ನ ಕೊಡುವಂತ ಸಂದರ್ಭದಲ್ಲಿ ಗುರು ಇಷ್ಟಲಿಂಗವನ್ನು ಅಷ್ಟೇ ಕೊಡೋದಿಲ್ಲ, ಇಷ್ಟಲಿಂಗದ ಮುಖಾಂತರವಾಗಿ ನಮಗೆ ಪ್ರಾಣಲಿಂಗ ಮತ್ತೆ ಭಾವಲಿಂಗ ಸಂಬಂಧವನ್ನ ಮಾಡಿ ದೀಕ್ಷಾ ಸಂಸ್ಕಾರವನ್ನ, ವಿಧಿವಿಧಾನವನ್ನ ಎಲ್ಲರ ಮುಂದೆ ಕೂಡ ತೋರಿಸ್ತಕ್ಕಂಥದ್ದು. ಹಾಗೆ ಆ ಮನಸ್ಸು ಅಕ್ಕನಿಗೆ ಎಷ್ಟೊಂದು ಪರಿಪಕ್ವವಾಗಿತ್ತು ಅಂತ ಅಂದ್ರೆ ಬುದ್ಧಿಬಲ, ಜ್ಞಾನಬಲ, ಮನೋಬಲ ಎಷ್ಟೊಂದು ತುಂಬಾ ವಯೋವೃದ್ಧರಿಗೆ ಇರಬೇಕಾಗಿರ್ತಕ್ಕಂಥ ಜ್ಞಾನ, ಅನುಭವ ಅಕ್ಕನಿಗೆ ಕಿರಿದಾದ ವಯಸ್ಸಿನಲ್ಲೇ ಬಂದಿತ್ತು. ಯಾಕೆ ಬಂದಿತ್ತು? ಅಕ್ಕ ಅಷ್ಟೊಂದು ರೀತಿಯಾಗಿ ಏಕಾಗ್ರತೆಯಿಂದ, ತದೇಕಚಿತ್ತಿನಿಂದ ಗುರುಗಳು ಹೇಳುವಂತ ವಿಚಾರವನ್ನ ಆಲಿಸುವಂತ ರೀತಿ ಇತ್ತಲ್ಲ, ಅದು ಆಕೆಗೆ ಇಡೀ ಬದುಕನ್ನ ಜ್ಞಾನಮಯವಾಗಿ ಮಾಡಿ ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳು ಆಕೆಗೆ ಎಳೆದುಕೊಟ್ಟಿದ್ವು ಅನ್ನುವಂಥದ್ದು. ಹಾಗೆ ಅಕ್ಕನಿಗೆ ಒಂದು ದಿನ ದೀಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಅವರು ಹಲವಾರು ರೀತಿಯಾಗಿರುವಂತ ವಿಚಾರ ಚಿಂತನೆಗಳನ್ನ ತಿಳಿಸ್ತಾರೆ. ಈಗ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋದ ತಕ್ಷಣ ಪರೀಕ್ಷೆ ಬರ್ಬಿಡ್ತಾರ? ಇಲ್ಲ. 1ನೇ ತರಗತಿಯನ್ನ ಓದ್ಲಿ ಅಥವಾ ಹೈಸ್ಕೂಲ್ ಹೋಗ್ಲಿ, ಕಾಲೇಜ್ಗೆ ಹೋಗ್ಲಿ, ಇಡೀ ವರ್ಷ ಪೂರ್ತಿ ಅಧ್ಯಯನದಲ್ಲೇ ತೊಡಗಬೇಕು. ಆದ್ರೆ ಒಂದೇ ಸಬ್ಜೆಕ್ಟ್ ಇರ್ತದ, ಒಂದೇ ವಿಷಯ ಇರ್ತದ? ಇಲ್ಲ, ಹಲವಾರು ವಿಷಯಗಳಿರ್ತವೆ. ಹಲವಾರು ವಿಷಯಗಳಲ್ಲಿ ಪರಿಣಿತಿಯನ್ನ ಪಡಿಬೇಕು ಅನ್ನುವಂತ ಉದ್ದೇಶದಿಂದ ಈ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇರ್ಬೋದು, ಸಮಾಜದ ಹಿತಚಿಂತಕರ ಬಗ್ಗೆ ಇರ್ಬೋದು, ಹೋರಾಟಗಾರರ ಬಗ್ಗೆ ಇರ್ಬೋದು,
ಹಾಗೆ ಬದುಕಿನ ಮೌಲ್ಯದ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಪಾಠ ಪ್ರವಚನವನ್ನ ಕೇಳಿ ಮಗು ಒಂದು ವಾರ ಅಷ್ಟೇ ಆ ಪರೀಕ್ಷೆಯನ್ನ ಬರಿಬೇಕಾಗ್ತದೆ. ಇಡೀ ಬದುಕಿನಲ್ಲಿ ಮಕ್ಕಳು ಆ ಅಧ್ಯಯನವನ್ನ ಮಾಡಿದ ಆ ವಿದ್ಯೆಯನ್ನ ಅನುಭವವನ್ನ ಒಂದೊಂದು ಸಬ್ಜೆಕ್ಟ್ ಅನ್ನ ಒಂದೊಂದು ರೀತಿ ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಆ ಮಗುವಿಗೆ ಏನು ಆತಂಕ, ಏನು ತಲ್ಲಣ ಅಂತ ಅಂದ್ರೆ, ಎಲ್ಲ ಓದ್ತೀನಿ, ಎಲ್ಲ ಬರೆದಿದ್ದೀನಿ, ಮನೆ ಕೇಳಿದಾಗ ಎಲ್ಲ ಬರ್ತಿತ್ತು, ಎಲ್ಲ ನೆನಪಿತ್ತು, ಆದ್ರೆ ಆ ಶಾಲೆಯ ಆ ಎಕ್ಸಾಮ್ ಹಾಲ್ಗೆ ಹೋದಂತ ಪರೀಕ್ಷೆಯ ಆ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಮರೆತೋಯ್ತು. ಅದಕ್ಕಿಂತ ಪೂರ್ವದಲ್ಲಿ ನನ್ನ ಶಾಲೆಯ ಗುರುಗಳು ಆ ವಿಚಾರದ ಬಗ್ಗೆ ತುಂಬಾ ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ ನನಗೆ ಅರ್ಥ ಆಗೋ ರೀತಿ ಎಲ್ಲ ಹೇಳಿದ್ರು. ಆದ್ರೆ ನನ್ನ ತಾಯಿ ಕೂಡ ಮನೆಯಲ್ಲಿ ಹೇಳ್ತಿದ್ರು, ನೀನು ಓದು, ನೀನು ಬರ್ಕೋ, ನೀನು ಅಭ್ಯಾಸ ಮಾಡು, ಅಧ್ಯಯನ ಮಾಡು, ನೀನು ಬರಿ, ನೀನು ಓದು ಹಿಂದೆಲ್ಲ ಹೇಳ್ತಾ ಇದ್ರು. ಸುಮ್ಮನೆ ಓದ್ತಾ ಇರುವಾಗ ಹೇಳ್ತಿದ್ರು, 10 ಸಲ ಓದೋಕ್ಕಿಂತಲೂ ಕೂಡ ನೀನು ಒಂದ್ಸಲ ಬರಿ, ಅದು ನಿನಗೆ ಮನನ ಆಗ್ತದೆ. ನೀನು ಓದಿದಂತ ಪುಸ್ತಕದ ಅಧ್ಯಯನವನ್ನ ನೀನು ಓದು, ತದನಂತರ ಪುಸ್ತಕವನ್ನ ಮುಚ್ಚಿಟ್ಟು ಮನನ ಮಾಡ್ಕೋ, ತದನಂತರ ಮತ್ತೆ ಆ ಮನನ ಮಾಡ್ಕೊಂಡಿರ್ತಕ್ಕಂಥ ಅಭ್ಯಾಸವನ್ನ ಮತ್ತೆ ಅಭ್ಯಾಸ ಮಾಡು, ನಿನಗೆ ಅರ್ಥ ಆಗ್ತದೆ. ಈ ರೀತಿಯಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನ, ವಿದ್ಯೆಯನ್ನ, ತರಬೇತಿಯನ್ನ ಕೊಡುವುದನ್ನ ನಾವು ನೋಡ್ತೇವೆ. ಆದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತವೆ ಅಂದ್ರೆ, ಆ ಪರೀಕ್ಷೆಯ ಆ ಕೊಠಡಿಗೆ ಹೋದಾಕ್ಷಣ ಮರ್ತೋಗ್ತದೆ. ಅರಿವು ಮರೆವು ಅನ್ನುವಂಥದ್ದು ಒಂದು ನಾಣ್ಯದ 2 ಮುಖಗಳಿದ್ದಾಗ ನಮ್ಮ ಮಕ್ಕಳು ಎಷ್ಟೊಂದು ತಲ್ಲಣಕ್ಕೆ ಒಳಗಾಗ್ತಾರೆ, ಆತಂಕಕ್ಕೆ ಒಳಗಾಗ್ತಾರೆ. ಎಂಥ ಕೆಲಸ ಮಾಡಿದೆ ನಾನು, ಓದ್ಕೋಬೇಕಾಗಿತ್ತು, ಹೇಳಿದಾಗ ನಾನು ಕೇಳಲಿಲ್ಲ, ಅದಕ್ಕೆ ವಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆದ್ರೆ ಅಕ್ಕ ಆ ರೀತಿ ಮಾಡಲಿಲ್ಲ. ಗುರುಗಳು ಏನಾದ್ರೂ ಹೇಳಿದ್ರೆ ಅದಕ್ಕೆ ಹತ್ತಾರು ಪ್ರಶ್ನೆಗಳನ್ನ ಕೇಳೋದು, ಹತ್ತಾರು ಉತ್ತರಗಳನ್ನ ಪಡ್ಕೊಳ್ಳುವಂಥದ್ದು. ಅದಕ್ಕೆ ಏನಾದ್ರೂ ನಾವು ಮಾಡ್ಬೇಕಾದ್ರೆ ಅದಕ್ಕೆ ಏನು ಸಮಸ್ಯೆಗಳು ಬರ್ತವೆ, ಏನು ಅಡ್ಡಿ ಆತಂಕಗಳು ಬರ್ತವೆ ಅನ್ನುವಂಥದ್ದನ್ನ ಮುಂದಾಲೋಚನೆಯ ಮುಖಾಂತರವಾಗಿ ಎಲ್ಲ ಜ್ಞಾನವನ್ನ, ಅನುಭವವನ್ನ ಪಡ್ಕೊಂಡಿರ್ತಕ್ಕಂಥ ಅಕ್ಕನಿಗೆ ಹಲವಾರು ರೀತಿಯಾಗಿರುವಂತಹ ಉದಾಹರಣೆಗಳನ್ನ ಉದಾಹರಿಸಿ ಅವ್ರು ಹೇಳ್ತಾರೆ, ಮನಸ್ಸು ಬಹಳ ಪಕ್ವವಾಗಬೇಕು, ಮನಸ್ಸು ಹದಗೊಳ್ಳಬೇಕು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಒಂದೊಂದ್ಸಲ ಏನಾಗ್ತದೆ ಅಂದ್ರೆ, ಕೆಲವೊಬ್ರು ದೀಕ್ಷೆಯನ್ನ ತಗೋಬೇಕು ಅಂತ ಹೇಳಿ ಬೇರೆಯವ್ರನ್ನ ನೋಡಿ ದೀಕ್ಷೆಯನ್ನ ತಗೊಳ್ಳೋದು ಬೇರೆ, ನಾನು ದೀಕ್ಷೆಯನ್ನ ತಗೊಂಡು ಪರಿವರ್ತನೆ ಆಗ್ತೀನಿ ಅನ್ನೋರು ಬೇರೆ ಬೇರೆ ರೀತಿಯಾಗಿ ಇರುವಂತದ್ದನ್ನ, ಬೇರೆ ಬೇರೆ ವರ್ತನೆ ಸ್ವಭಾವಗಳನ್ನ ಇರೋದನ್ನ ನೋಡ್ತೇವೆ. ಉದ್ದೇಶ ಬಹಳ ಚೆನ್ನಾಗಿರ್ಬೇಕು ಅನ್ನೋದು. ಅಕ್ಕನಿಗೆ ಇರುವಂತ ಆ ಆಲೋಚನೆ ಎಂತಪ್ಪ ಅಂದ್ರೆ, ನಾನು ಭಗವಂತನೊಟ್ಟಿಗೆ ಮಾತಾಡ್ಬೇಕು, ಸದಾ ಭಗವಂತನೊಟ್ಟಿಗೆ ಇರಬೇಕು, ಭಗವಂತನೇ ನನ್ನೊಳಗೆ ಇರಬೇಕು. ಈ ರೀತಿಯಾಗಿರ್ತಕ್ಕಂಥ ಅದಮ್ಯವಾಗಿರುವಂತ ಆಧ್ಯಾತ್ಮಿಕತೆಯನ್ನ ತನ್ನ ಉಸಿರಾಗಿಸಿಕೊಂಡಿರ್ತಕ್ಕಂಥ ಅಕ್ಕನಿಗೆ ದೀಕ್ಷೆಯನ್ನ ಕೊಡಬೇಕು ಅಂತೇಳಿ ಗುರುಗಳು ತಯಾರಿ ಮಾಡ್ಕೊಳ್ಳೋಕೆ ತಂದೆ ತಾಯಿಗಳಿಗೆ ಹೇಳ್ತಾರೆ. ಈಗ ನಾವೇನಾದ್ರೂ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತೀವಿ ಅಲ್ವಾ. ನಾವೇನಾದ್ರೂ ದೀಕ್ಷೆಯನ್ನು ಕೊಡುವಾಗ ಹೇಳ್ತೀವಿ, ನೀವು ಲಿಂಗವನ್ನ ತೆಗೆದುಕೊಂಡು ಬನ್ನಿ, ಅಥವಾ ವಸ್ತ್ರವನ್ನ, ಕರಡಿಗೆಯನ್ನು ಅಥವಾ ಲಿಂಗ ಚೀಲವನ್ನ ತರ್ರಿ, ಹಾಗೆ ನೀವು ತರುವಾಗ ವಿಭೂತಿಯನ್ನ ತರ್ರಿ, ಆ ಮಗುವಿಗೆ ಒಂದು ರುದ್ರಾಕ್ಷಿ ಧಾರಣೆಯನ್ನ ಮಾಡಬೇಕು ಅಂತೇಳಿ ಹಲವಾರು ರೀತಿಯಾದಂತ ಪರಿಕರಗಳನ್ನ ಹೇಳ್ತೇವೆ. ಹಾಗೆ ಗುರುಗಳು ಕೂಡ, ನೋಡಪ್ಪ ನಾಳೆ ಅಕ್ಕನಿಗೆ ಲಿಂಗ ದೀಕ್ಷೆಯನ್ನ ಮಾಡಬೇಕು ಅಂತ ನಾವೆಲ್ಲ ಅಣಿ ಮಾಡ್ಕೊಳ್ಳೋಣ, ಅಕ್ಕನಿಗೆ ದೀಕ್ಷಾ ಸಂಸ್ಕಾರವನ್ನ ಕೊಡೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆಗ ಅಕ್ಕನಿಗೆ ಒಂದು ದಿನ ಲಿಂಗ ದೀಕ್ಷೆಯನ್ನ ಕೊಡಬೇಕು ಅಂತೇಳಿ ಗುರುಗಳು ಎಲ್ಲರನ್ನೂ ಕೂಡ ಕರೆಸಿ, ಅಕ್ಕನಿಗೆ ಒಬ್ಬರಿಗೆ ಕೊಡಲ್ಲ, ಅಕ್ಕನಿಗೆ ಕೊಟ್ಟಂತ ದೀಕ್ಷೆಯನ್ನ ನೋಡಿ ಅಲ್ಲಿ ಎಷ್ಟೋ ಜನ ಪರಿವರ್ತನೆಯಾಗಿ ಲಿಂಗ ದೀಕ್ಷೆಯನ್ನ ತಗೋಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಅಕ್ಕನಿಗೆ ಲಿಂಗ ದೀಕ್ಷೆಯನ್ನ ಕೊಡುವಂತ ಸಂದರ್ಭದಲ್ಲಿ ಶುಚಿರ್ಭೂತವಾಗಿ ಗುರುಗಳು ಆಸನದಲ್ಲಿ ಆಸೀನರಾಗಿ ಅಕ್ಕನಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ವಿಚಾರ ಚಿಂತನೆಗಳನ್ನ ಹೇಳ್ತಾರೆ. ಈ ಶರೀರ ಅನ್ನುವಂಥದ್ದು ಒಂದು ಹೊಲ ಇದ್ದಾಗೆ, ಆ ಹೊಲದಲ್ಲಿ ಹಲವಾರು ರೀತಿಯಾಗಿರುವಂತಹ ಕಡ್ಡಿ ಕಸ ಹೇಗಿರ್ತದೋ, ನಮ್ಮಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಕಡ್ಡಿ ಕಸ ಇರ್ತದೆ, ಅದನ್ನ ಹಸನಗೊಳಿಸ್ಬೇಕು. ಒಣ ಹಸನಗೊಳಿಸಿದಾಗೆ ಹೃದಯವನ್ನ ಹಸನಗೊಳಿಸ್ಕೋಬೇಕು ಅನ್ನುವಂಥದ್ದು.
ಹಾಗೆ ಹಲವಾರು ರೀತಿಯಾಗಿರುವಂತಹ ಉದಾಹರಣೆಗಳನ್ನ ಕೊಡ್ತಾ ಶರಣರು ಹೇಗೆ ಬೆಳೆಯ ಜೊತೆಗೆ ಕಳೆ ಇರ್ತದೆ ಅದನ್ನ ಕೀಳಬೇಕು, ಆದ್ರೆ ಮನಸ್ಸಿನಲ್ಲೂ ಕೂಡ ಅಂಥದ್ದು ಎಲ್ಲೂ ಕೂಡ ಒಂದು ರೀತಿ ಕ್ಲೇಶ ಅನ್ನೋದು ಇರಬಾರ್ದು, ಅದು ನಿಷ್ಕಲ್ಮಶವಾಗಿರ್ಬೇಕು ಅನ್ನುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಡ್ತಾರೆ. ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮತಮತ್ಸರಾದಿಗಳನ್ನ ಕಳ್ಕೋಬೇಕು, ಸದ್ಗುಣ, ಸದ್ಬುದ್ಧಿ, ವಿಚಾರ, ಹಲವಾರು ರೀತಿಯಾಗಿರುವಂತಹ ದೀಕ್ಷೆಗಳನ್ನ ತಗೋಬೇಕಾದ್ರೆ ಕೆಲವೊಂದು ಗುಣಲಕ್ಷಣಗಳನ್ನ ನೀನು ಹೊಂದಬೇಕಾಗ್ತದೆ, ಆ ಪರಿಪೂರ್ಣತೆಯನ್ನ ಸಾಧಿಸ್ಬೇಕಾಗ್ತದೆ ಅಂತೇಳಿ ಅಕ್ಕನಿಗೆ ಹೇಳಿದಾಗ ಅಕ್ಕ ಆಗಾಗ್ಲೇ ಎಲ್ಲವೂ ಕೂಡ ಸಿದ್ಧರಾಗಿರ್ತಾರೆ. ಗುರುಗಳು ಜಲವನ್ನ ಶುದ್ಧೀಕರಣವನ್ನ ಮಾಡಿ ಇಡೀ ಆ ಪರಿಕರಕ್ಕೆಲ್ಲವನ್ನು ಕೂಡ ಸಿಂಪಡಣೆಯನ್ನ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಸೃಷ್ಟಿಯೊಳಗುಳ್ಳ ಬಹುನದಿಯ ಸ್ನಾನದ ಫಲವು, ಶ್ರೇಷ್ಠವ ಸಪ್ತ ಸಾಗರದ ಜಳಕದ ಫಲವು, ಇಷ್ಟ ಗುರು ಲಿಂಗಮ ಜಂಗಮದ ಪಾದದಿಂದೊಗೆದ ಜಲಬಿಂದು ಸಾಸಿರ ಭಾಗದಷ್ಟ ಕೆಣೆಯಿಲ್ಲವಾಗಿ ಫಲವೆಂಬ ಶಿವನ ಸುತ್ತಿ ಸಾರುತ್ತಿದೆ ಮೂಜಗದಳು ಅಂತೇಳಿ ಆ ಜಲಶುದ್ಧಿಯನ್ನ ಮಾಡಿ ಈ ಪರಿಕರಕ್ಕೆಲ್ಲವನ್ನು ಕೂಡ ಶುದ್ಧೀಕರಣ ಮಾಡಿ ತದನಂತರ ಅಕ್ಕನಿಗೆ ವಿಭೂತಿ ಧಾರಣೆಯನ್ನ ಮಾಡೋದರ ಮುಖಾಂತರವಾಗಿ ವಿಭೂತಿಯನ್ನ ಹೇಗೆ ಸುಟ್ಟು ಸಂಸ್ಕರಿಸಿ ಆ ವಿಭೂತಿ ಧಾರಣೆಯನ್ನ ಮಾಡ್ಕೊಳ್ತೀವೋ ತನುಗುಣಗಳಲ್ಲಿರುವಂತ ಅವಗುಣಗಳನ್ನ ಸುಟ್ಟು ನಾನು ಕಾಯವನ್ನ ಪ್ರಸಾದ ಕಾಯವನ್ನಾಗಿ ಮಾಡ್ಕೋಬೇಕು, ಲಿಂಗ ಶರೀರವನ್ನಾಗಿ ಮಾಡ್ಕೋಬೇಕು ಅನ್ನುವಂತ ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಅಕ್ಕನಿಗೆ ವಿಭೂತಿ ಧಾರಣೆಯನ್ನ ಮಾಡ್ತಾರೆ. ಆ ವಿಭೂತಿ ಧಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಹೇಗೆ ವಿಭೂತಿ ಧಾರಣೆ ಮಾಡ್ಕೊಳ್ತೇವೆ ಅಂದ್ರೆ ಹಣೆಗೆ ವಿಭೂತಿ ಧಾರಣೆಯನ್ನ ಮಾಡ್ಕೊಳ್ತೇವೆ, ಉಳಿದ್ರೆ ಸ್ವಲ್ಪ ಕುತ್ತಿಗೆಗೆ ಧರಿಸ್ಕೊಳ್ತೀವಿ, ಉಳಿದಿದ್ದನ್ನ ಕೈಗೆ ಧರಿಸ್ಕೊಳ್ತೀವಿ ಅಲ್ವಾ. ಆದ್ರೆ ಆ ಗುರುಗಳು ತೋರಿಸಿಕೊಡುವಂತ ರೀತಿ ಇತ್ತಲ್ಲ, ಆ ವಿಭೂತಿಯನ್ನ ನಾವು ತುಂಬಾ ಜನ ಅಂಗಡಿ ಮನೆಯಿಂದ ತಂದ್ಬಿಟ್ಟು ಹಾಗೆ ಬಳಕೆಯನ್ನ ಮಾಡ್ತೇವೆ ಅನ್ನೋದು. ಈಗಾಗಲೇ ನೆನ್ನೆ ಈ ದಿನ ಹೇಳಿದ ಹಾಗೆ ಪ್ರತಿಯೊಂದು ವಸ್ತುವಿಗೂ ಕೂಡ ಸಂಸ್ಕಾರವನ್ನ ಕೊಟ್ಟ ಹಾಗೆ ವಿಭೂತಿಯನ್ನು ಕೂಡ ಪ್ರತಿನಿತ್ಯವೂ ಕೂಡ ಪೂಜ್ಯ ಭಾವದಿಂದ ಪೂಜಿಸಿ ಅದನ್ನ ವಿಭೂತಿಯನ್ನ ಧಾರಣೆಯನ್ನ ಮಾಡ್ಕೋಬೇಕು. ಅದರಲ್ಲಿ ವಿಭೂತಿಯನ್ನ ಧರಿಸಿಕೊಳ್ಳುವಂತಹ ಮೊದಲು ಭಸ್ಮ ಧೂಳನ, ಭಸ್ಮ ಸ್ನಾನ, ಭಸ್ಮ ಧಾರಣೆ ಎನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಹಾಗೆ ವಿಭೂತಿಯನ್ನ ಶುದ್ಧವಾಗಿರುವಂತಹ ಜಲವನ್ನ ಏನು ತಯಾರು ಮಾಡ್ಕೊಂಡಿರ್ತೀವಲ್ಲ ಆ ಜಲವನ್ನ ಸ್ಪರ್ಶ ಮಾಡಿ ಒಂದು ಪುಷ್ಪ ಇಟ್ಟು ನಮ್ಮನ್ನ ಎರಡು ತೊಡೆಗೆ ಮತ್ತೆ ಎರಡು ಭುಜಕ್ಕೆ ಶಿರಕ್ಕೆ ನಮಸ್ಕಾರವನ್ನ ಮಾಡಿ 48 ಸ್ಥಾನಗಳಿಗೆ ವಿಭೂತಿ ಧಾರಣೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಯಾಕೆ 48 ಸ್ಥಾನಗಳಿಗೆ ವಿಭೂತಿ ಧಾರಣೆಯನ್ನ ಮಾಡಿದ್ರು ಶರಣರು ಅಂದ್ರೆ ಈ ದೇಹದಲ್ಲಿರುವಂತಹ ಪ್ರತಿಯೊಂದು ಕೀಲುಗಳಿಗೂ ಕೂಡ ಸ್ಪರ್ಶವನ್ನ ಮಾಡುವಂಥದ್ದು, ಇಡೀ ಶರೀರದಲ್ಲಿರುವಂತಹ ನರಮಂಡಲಗಳು ಜಾಗೃತ ಮಾಡುವಂಥದ್ದು, ಆ ವಿಭೂತಿಯಲ್ಲಿ ಅಂತ ಶಕ್ತಿ ಇದೆ ಅನ್ನುವಂಥದ್ದು. ನೋಡಿ, ಆ ವಿಭೂತಿಯನ್ನ ಹಿಂದೆಲ್ಲ ಶರಣರು ಹಳ್ಳಿಯಿಂದ ಹಳ್ಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಬುತ್ತಿ ರೊಟ್ಟಿ ಕಟ್ಕೊಂಡು ಹೋಗ್ತಾ ಇದ್ರು. ದಾರಿಯಲ್ಲಿ ಹೋಗ್ಬೇಕಾದ್ರೆ ನೆಂಟ್ರೆ ಎಷ್ಟ್ರೆ ಬಂದು ಬಳಗವೆ ಇಲ್ಲ, ಅವರೆಲ್ಲರೂ ಕೂಡ ಪ್ರಯಾಣಕ್ಕೆ ಹೋಗುವಾಗ ಆ ಪ್ರಸಾದವನ್ನ ಸಿದ್ಧ ಮಾಡ್ಕೊಂಡು ಹೋಗ್ತಾ ಇದ್ರು, ತಯಾರು ಮಾಡ್ಕೊಂಡು ಹೋಗ್ತಾ ಇದ್ರು. ಹೋಗುವಂತ ಸಂದರ್ಭದಲ್ಲಿ ಆ ಪ್ರಸಾದ ಕೆಡಬಾರದು ಅಂತ ಹೇಳಿ ಆ ವಿಭೂತಿಯನ್ನ ಅದಕ್ಕೆ ಸಿಂಪಡಣೆಯನ್ನ ಮಾಡಿ ಸ್ಪರ್ಶ ಮಾಡಿ ನಮಸ್ಕಾರವನ್ನ ಮಾಡಿ, ಭಗವಂತ ನಮ್ಮ ಪ್ರಯಾಣ ಸುಖಕರವಾಗಿರ್ಲಿ, ನಾನು ಬುತ್ತಿ ತಗೊಂಡು ಹೋಗ್ತಾ ಇದ್ದೀನಿ, ಈ ಬುತ್ತಿ ಕೆಡಲಾರದ ಹಾಗಿಡು ಅಂತ ಹೇಳಿ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಪ್ರಸಾದವನ್ನ ತಗೊಂಡು ಹೋಗ್ತಾ ಇದ್ರು. ಆ ಬುತ್ತಿ 3 ದಿನ ಆದ್ರೂ ಅಳಿಸ್ತಾ ಇರ್ಲಿಲ್ಲ ಅಂತ ಬುತ್ತಿಯನ್ನ ಅಳಿಸಲಾರದಾಗಿರುವಂತ ವಿಭೂತಿಗೆ ಇಂಥ ಮಹತ್ವ ಇದೆ. ಅಂತ ವಿಭೂತಿಗೆ, ಪ್ರಸಾದ ಕಾಯಕ್ಕೆ, ಲಿಂಗ ಶರೀರಕ್ಕೆ, ಈ ತನುವಿಗೆ 48 ಸ್ಥಾನಗಳಿಗೆ ವಿಭೂತಿಯ ಧಾರಣೆಯನ್ನ ಮಾಡಬಹುದು ಅನ್ನುವಂಥದ್ದು. ಹಾಗೆ ಶರಣರು ಒಂದು ವಚನದಲ್ಲಿ ಬರ್ತದೆ, ಕುಂಬಳಕಾಯಿಗೂ ಕೂಡ ವಿಭೂತಿ ಧಾರಣೆಯನ್ನು ಮಾಡಿ ಇಟ್ರೆ ಅದು ಕೂಡ ಕೆಡೋದಿಲ್ಲ ಅನ್ನುವಂಥದ್ದನ್ನ ಶರಣರು ಹಲವಾರು ರೀತಿಯಾಗಿರ್ತಕ್ಕಂಥ ಪರೀಕ್ಷೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ವಿಭೂತಿಯನ್ನ ತಯಾರು ಮಾಡಿರುವಂಥದ್ದು ವಿಧಾನವನ್ನ ನಿನ್ನೆ ದಿನ ನಾವು ಚಿಂತನೆಯನ್ನ ಮಾಡಿದ್ವಿ. ಹಾಗೆ ಆ ವಿಭೂತಿಯನ್ನ ತಂದಂತ ಸಂದರ್ಭದಲ್ಲಿ ಗುರುಗಳ ಕಡೆ ಅದನ್ನ ಸಂಸ್ಕಾರವನ್ನ ಪಡ್ಕೋಬೇಕು ಅನ್ನೋದು. ಹೇಗೆ ನಾವು ವಿಭೂತಿಯನ್ನ ತರುವಂತ ಸಂದರ್ಭದಲ್ಲಿ 2 ತರಬೇಕು, ಒಂದು ಕ್ರಿಯಾಗಟ್ಟಿ, ಒಂದು ಸಾದಾ ಗಟ್ಟಿಯಾಗಿ ಗುರುಗಳ ಕಡೆಯಿಂದ ಆಶೀರ್ವಾದ ಮಾಡಿಸ್ಕೋಬೇಕು. ಗುರುಗಳು ಆ ಪಾದೋದಕವನ್ನ ಹಾಕಿ ಅದಕ್ಕೆ ಪಂಚಕೋನವನ್ನ ಬರೆದು ಮಹಾಮಂತ್ರವನ್ನ ಪಠಿಸಿ ಕೊಡ್ತಾರೆ.
ಆ ಕ್ರಿಯಾಗಟ್ಟಿಯನ್ನ ಪೂಜಾ ಮನೆಯಲ್ಲಿ ನೀವು ಪೂಜೆ ಶಿವಯೋಗ ಮಾಡ್ತಿರಲ್ಲ, ಅಲ್ಲಿ ಒಂದು ಬಟ್ಲಲ್ಲಿ ಇಡ್ಬೇಕು, ಅದನ್ನ ಕೆಳಗಡೆ ಇಡಬಾರ್ದು. ನಾವು ಪೂಜೆ ಮಾಡ್ಕೋಬೇಕಾದ್ರೆ ನಾವು ಮತ್ತೆ ನಮ್ಮ ಲಿಂಗನಿಗೆ ಅದನ್ನ ಧರಿಸ್ಬೇಕು ಅನ್ನುವಂಥದ್ದು. ಹಾಗೆ ಸಾದಾ ಗಟ್ಟಿನೆಲ್ಲ ಹಾಲಲ್ಲಿ ನಾವು ಇಟ್ಕೊಂಡು ಅದನ್ನ ಕೈಕಾಲು ಮುಖ ತೊಳೆದಾಗ ಬೆಳಗ್ಗೆ ಸಂಜೆ ವಿಭೂತಿ ಧಾರಣೆಯನ್ನು ಮಾಡ್ಕೋಬೇಕು. ಪ್ರಸಾದ ಮಾಡುವಂತ ಸಂದರ್ಭದಲ್ಲಿ ವಿಭೂತಿ ಧಾರಣೆ ಮಾಡೇ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಹಾಗೆ ಆ ವಿಭೂತಿಯನ್ನ ಧಾರಣೆಯನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಅದನ್ನ ಬಂದಂತ ಅತಿಥಿಗಳಿಗೂ ಕೂಡ ಅದನ್ನ ಕೊಡಬಹುದು ಅನ್ನುವಂಥದ್ದು. ಹಾಗೆ ಆ ವಿಭೂತಿಯನ್ನ ಇಡೀ ಶರೀರಕ್ಕೆ ಅಡಿಯಿಂದ ಮುಡಿವರೆಗೆ ಅಂತ ಏನ್ ಹೇಳ್ತಾರಲ್ಲ ಶರಣರು, ಹಾಗೆ ಇಡೀ ಶರೀರಕ್ಕೆ ಎಲ್ಲ ವಿಭೂತಿಯನ್ನ ಧಾರಣೆಯನ್ನ ಮಾಡಿಕೊಂಡು ಇಡೀ ಶರೀರಕ್ಕೆ ವಿಭೂತಿಯನ್ನ ಸಿಂಪಡಣೆಯನ್ನ ಮಾಡಿ ಧಾರಣೆಯನ್ನ ಮಾಡ್ಕೊಳ್ಳೋದ್ರಿಂದ ಯಾವ ದುಷ್ಟಶಕ್ತಿಯೂ ಕೂಡ ನಮ್ಮ ಹತ್ರ ಬರೋದಿಲ್ಲ ಅನ್ನುವಂಥದ್ದು. ಹಾಗೆ ಆ ವಿಭೂತಿಯನ್ನ ನಾವು ಧಾರಣೆಯನ್ನ ಮಾಡ್ಕೊಳ್ತೀವಲ್ವಾ, ಹಾಗೆ ಇಡೀ ಶರೀರವು ಕೂಡ ಸ್ನಾನವನ್ನ ಮಾಡ್ತೇವಲ್ವಾ ನೀರಿಂದ, ಹಾಗೆ ಒಮ್ಮೊಮ್ಮೆ ನೀರೇ ಸಿಗೋದಿಲ್ಲ, ಅವಾಗ ಭಸ್ಮ ಸ್ನಾನ ಅಂದ್ರು ಶರಣರು. ದೇಹದ ಮಲಿನತೆಗೋಸ್ಕರವಾಗಿ ನಾವು ಸ್ನಾನ ಮಾಡ್ತೇವೆ, ಆದ್ರೆ ಮನಸ್ಸಿನ ಮಲಿನತೆಗಳನ್ನ ಮೊದಲು ನಾವು ಕಳ್ಕೋಬೇಕು ಅಂತ ಹೇಳ್ತಾರೆ ಶರಣರು. ದೇಹ ಶುಚಿಗೋಸ್ಕರ ಸ್ನಾನ ಮಾಡ್ತೇವೆ, ಆದ್ರೆ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೋಬೇಕು. ಆದ್ರೆ ಯಾವುದರಿಂದ ಮತ್ತೆ ಸ್ನಾನ ಮಾಡ್ಬೋದು ಅಂದ್ರೆ ಭಸ್ಮ ಸ್ನಾನವನ್ನ ಮಾಡೋದು. ಇಡೀ ಶರೀರಕ್ಕೆ ಪೂಜ್ಯ ಭಾವದಿಂದ ಅದನ್ನ ನಮಸ್ಕಾರ ಮಾಡಿದ ಕ್ಷಣ ವಿಭೂತಿಯನ್ನ ಹಸ್ತಕ್ಕೆ ಸ್ಪರ್ಶ ಮಾಡಿ ಇಡೀ ಶರೀರಕ್ಕೆ ಸ್ಪರ್ಶ ಮಾಡಿಕೊಂಡ್ರೆ ಅದು ವಿಭೂತಿ ಭಸ್ಮ ಸ್ನಾನ ಆಗ್ತದೆ ಅನ್ನುವಂಥದ್ದು. ಅದೇ ವಿಭೂತಿಯನ್ನ ಇಡೀ ದೇಹಕ್ಕೆ ನಾನು ಬಳಸುವಂತ ಎಲ್ಲ ಪರಿಕರಕ್ಕೆ ಸಿಂಪಡಣೆಯನ್ನ ಮಾಡಿದ್ರೆ ಅದು ಭಸ್ಮ ಧೂಳನ ಆಗ್ತದೆ. ಭಸ್ಮ ಧಾರಣೆಯನ್ನ 48 ಸ್ಥಾನಗಳಿಗೂ ಕೂಡ ನಾವು ಧಾರಣೆಯನ್ನ ಮಾಡ್ಕೋಬೇಕು, ಭಸ್ಮನ್ನ ಧರಿಸ್ಕೋಬೇಕು ಅನ್ನೋದು. ಹಾಗೆ ಭಸ್ಮ ಧಾರಣೆಯ ನಂತರ ಅಕ್ಕನಿಗೆ ರುದ್ರಾಕ್ಷಿಯ ಧಾರಣೆ ಮಾಡ್ತಾರೆ ಪರಮ ಪೂಜ್ಯರು. ರುದ್ರಾಕ್ಷಿ, ರುದ್ರ ಅಂದ್ರೆ ಶಿವ. ನಾವು ನೀವು ಕೆಲವೊಬ್ರು ಕಲ್ಪನೆ ಮಾಡಿಕೊಳ್ಳುವಂತ ಯೋಗಿ ಶಿವನ ಪ್ರತೀಕ ಅಲ್ಲ ಅದು. ಆ ಬಯಲು, ಆ ಮಂಗಳ ಸ್ವರೂಪವಾಗಿರುವಂತ, ಆ ಶುಭಕರವಾಗಿರುವಂತ, ಆ ಶಿವನ ಸಂಕೇತವಾಗಿರುವಂತ ರುದ್ರಾಕ್ಷಿಯನ್ನ, ರುದ್ರ ಅಂದ್ರೆ ಶಿವ, ಅಕ್ಷಿ ಅಂದ್ರೆ ಕಣ್ಣು, ಪರಮಾತ್ಮನ ಒಂದು ಅಂಶವೇ ನಮ್ಮ ಹತ್ರ ಇದೆ ಭಾವಿಸಿ ಗುರುಗಳು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ ಆ ರುದ್ರಾಕ್ಷಿಯ ಧಾರಣೆ ಮಾಡ್ತಾರೆ. ತದನಂತರ ಅಕ್ಕನಿಗೆ ಆ ಇಷ್ಟಲಿಂಗದ ಮಹತ್ವವನ್ನ ವಿಚಾರಗಳನ್ನ ಇನ್ನೂ ಹೆಚ್ಚೆಚ್ಚು ಹೇಳ್ತಾ ಅಕ್ಕನಿಗೆ ಲಿಂಗ ದೀಕ್ಷೆಯನ್ನ ಕೊಡುವಂಥದ್ದು. ಅಂಗೈಯಲ್ಲಿ ಎಡದ ಕೈಯಲ್ಲೇ ಯಾಕೆ ಲಿಂಗ ಇಟ್ಕೋಬೇಕು ಅಂದ್ರೆ ಇಷ್ಟೊಂದು ವೈಜ್ಞಾನಿಕವಾಗಿ ಶರಣರು ಮಾಡಿದ್ದಾರೆ. ನಮ್ಮ ಕಣ್ಣಾಲೆಯೂ ಕೂಡ ಕಪ್ಪು, ಲಿಂಗವೂ ಕೂಡ ಕಪ್ಪು. ಕಣ್ಣಿಂದ ನೋಡಿದಂತ ಕಣ್ಣಿನ ಕಿರಣಗಳು ಲಿಂಗಕ್ಕೆ ಬೀಳ್ತು, ಲಿಂಗದ ಕಿರಣಗಳೆಲ್ಲವೂ ಕೂಡ ಹೃದಯಕ್ಕೆ ಸ್ಪರ್ಶ ಆಗುವಂಥದ್ದು. ಎಂಥ ಕಲೆಕ್ಷನ್ ನೋಡ್ರಿ, ಲೈಟ್ ಸ್ವಿಚ್ ಹಾಕಿದ್ರೆ ಬಲ್ಬ್ ಹತ್ತದ ಹಾಗೆ ಶರಣರು ನಮ್ಗೆ ಇಷ್ಟೊಂದು ವೈಜ್ಞಾನಿಕವಾಗಿ ಆ ಲಿಂಗಾಂಗ ಸಾಮರಸ್ಯವನ್ನ ಅಳವಡಿಸಿಕೊಳ್ಳುವಂಥದ್ದು ನಮ್ಮ ಬದುಕಿನಲ್ಲಿ ಅದನ್ನ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗೆ ಇಷ್ಟಲಿಂಗವನ್ನ ಎಡದ ಕೈಯಲ್ಲಿ ಇಟ್ಕೊಂಡು ಯಾಕೆ ಮಾಡ್ಬೇಕು ಅಂದ್ರೆ ನಮ್ಮ ಹೃದಯವೂ ಕೂಡ ಎಡಭಾಗದಲ್ಲಿ ಇರೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಯೋಗ ಆಗ್ತದೆ. ಅದಕ್ಕೋಸ್ಕರವಾಗಿ ಅಂಗೈಯಲ್ಲಿ ಪಂಚಕೋನವನ್ನ ಬರೆದು ಇಷ್ಟಲಿಂಗವನ್ನ ಇಟ್ಟು ಗುರುಗಳು, ನಾವು ತುಂಬಾ ಜನ ವಿಭೂತಿಯನ್ನೆಲ್ಲವನ್ನ ಇಷ್ಟಲಿಂಗಕ್ಕೆ ಏನು ಆ ಬೆಳಕು ಕಾಣಲಾರದಾಗೆ ವಿಭೂತಿ ಧಾರಣೆ ಮಾಡ್ತೀವಿ. ಇಷ್ಟಲಿಂಗಕ್ಕೆ ಹಿಂಬದಿಗೆ ವಿಭೂತಿ ಧಾರಣೆ ಮಾಡಬೇಕು. ಹೂಪತ್ರಗಳನ್ನ ಇದ್ರೆ ಇಡಬೇಕು, ಇಲ್ಲ ಅಂದ್ರೆ ಹೂವಿನಂತ ಮನಸ್ಸಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಬಾಡಲಾರದ ಪುಷ್ಪ ಮನಸ್ಸು ಅನ್ನುವಂಥದ್ದು, ಅಂತ ಪುಷ್ಪವನ್ನಿಟ್ಟು ನೀನು ಪೂಜೆಯನ್ನ ಮಾಡಬೇಕು. ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾವೆಷ್ಟೋ ಜನ ಪೂಜೆಯನ್ನ ಹೇಗ್ ಮಾಡ್ಕೊಳ್ತೀವಿ ಅಂದ್ರೆ ಒಂದು ಲೋಟ ತಗೊಂಡು ನೀರನ್ನ ಎರಿತೇವೆ, ಎರೆದ್ಬಿಟ್ಟು ಕೆಲವರು ಅದನ್ನ ಕುಡಿತಾರೆ, ಕೆಲವರು ಆ ನೀರನ್ನ ಹಾಗೆ ಒರೆಸ್ಬಿಟ್ಟು ಹಾಗೆ ವಿಭೂತಿ ಧರಿಸ್ಬಿಟ್ಟು ಒಂದು ಹೂಪತ್ರ ಇದ್ರೆ ಇಡ್ತಾರೆ, ನಮಸ್ಕಾರ ಮಾಡಿ ಬೇಗ ಆ ಕರಡಿಗೆ ಒಳಗೆ ಆ ಚೀಲದಲ್ಲಿ ಇಟ್ಕೊಂತಾರೆ ಅನ್ನೋಂಥದ್ದು. ಹಾಗೆ ಪೂಜೆ ಅಂದ್ರೆ ಹೇಗೆ ಮಾಡ್ಕೋಬೇಕು, ಶರಣರು ಎಂಥ ಪೂಜೆಯನ್ನು ಮಾಡ್ಕೊಂಡ್ರು, ಎಂಥ ಪರಿಣಾಮವಾಗಿರುವಂತಹ ಪೂಜೆ, ಎಂಥ ಆನಂದದ ಪೂಜೆ, ಸಂತೋಷದ ಪೂಜೆ. ಅವ್ರು ಪ್ರತಿನಿತ್ಯವೂ ಕೂಡ ಶರಣರು ಪೂಜೆ ಮಾಡ್ಕೋಬೇಕಾದ್ರೆ
ಬಹಳ ಆನಂದದಿಂದ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಕ್ಕನಿಗೂ ಕೂಡ ಅಂತ ಪರಮಾನಂದವನ್ನು ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಗುರುಗಳು ಅಕ್ಕನಿಗೆ ಲಿಂಗ ದೀಕ್ಷೆಯ ವಿಚಾರವನ್ನು ಕೂಡ ಹೇಳ್ತಾ ಹೇಳ್ತಾ ಅಕ್ಕನಿಗೆ ಅಂಗೈಯಲ್ಲಿ ಆ ಲಿಂಗವನ್ನ ಇಟ್ಟು ನಾವೇನು ಶುದ್ಧೀಕರಣ ಮಾಡ್ಕೊಂಡಿದ್ವಲ್ಲ ಆ ಜಲವನ್ನ ಎರಿಯುವಂಥದ್ದು. ಅಕ್ಕ ಯಾವ ರೀತಿಯಾಗಿ ಎರೀತಾರೆ? ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆ ಮಾಡುವೆ. ಅಕ್ಕನ ಮನಸ್ಸು ಎಷ್ಟು ಶಾಂತವಾಗಿತ್ತು, ಪ್ರಶಾಂತವಾಗಿತ್ತು ಅನ್ನುವಂಥದ್ದು. ಹಾಗೆ ಅಕ್ಕ ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮಯ ಹಾಡುವೆ ಎನ್ನುವಂತ ಮಾತನ್ನ ಹೇಳಿ ಮಜ್ಜನಕ್ಕೆ ಎರೀತಾರೆ. ಅಂತ ಮಜ್ಜನಕ್ಕೆ ಎರೆದು ಹಲವಾರು ರೀತಿಯಾಗಿರ್ತಕ್ಕಂಥ ಗುರು ಹೇಳಿಕೊಟ್ಟಂತ ವಚನವನ್ನೆಲ್ಲ ಹೇಳಿ ಮಜ್ಜನವನ್ನ ಪೂರೈಸಿ ತುಂಬಾ ಜನ ನಾವು ದೇಹಕ್ಕೆ ನಾವು ಹಾಕೊಂಡಿರೋ ಬಟ್ಟೆಗೆ ಆ ಲಿಂಗಯ್ಯನನ್ನ ತುಂಬಾ ಜನ ಒರೆಸಿ ಪೂಜೆ ಮಾಡ್ಕೊಳ್ಳುವಂಥದ್ದನ್ನ ನೋಡ್ತೀವಿ. ಹಾಗೆ ನಾವು ಧರಿಸಿಕೊಂಡಿರುವಂತಹ ಬಟ್ಟೆಗೆ ಆ ಲಿಂಗಯ್ಯನನ್ನ ಒರೆಸ್ಕೋಬಾರ್ದು. ಅದಕ್ಕೆ ಒಂದು ವಸ್ತ್ರವನ್ನ ಇಟ್ಟು ಮಗುವನ್ನ ತಾಯಿ ಯಾವ ರೀತಿಯಾಗಿ ಸ್ನಾನ ಪೂಜೆಗಳನ್ನ ಮಾಡಿ ಅಲಂಕಾರವನ್ನ ಮಾಡ್ತಾಳೋ ಹಾಗೆ ಆ ವಿಭೂತಿಯನ್ನ ತೆಗೆದುಕೊಂಡು ಆ ಲಿಂಗಯ್ಯನಿಗೆ ಸ್ಪರ್ಶವನ್ನ ಮಾಡಿ ವಸ್ತ್ರದಿಂದ ಒರೆಸಿ ತದನಂತರ ಅಂಗೈಯಲ್ಲಿ ಪಂಚಕೋನವನ್ನ ಬರೆದು ಬಸವಾಂತ ಬರೆದು ಅದರ ಮೇಲೆ ನಾವು ಕುತ್ಕೊಳ್ಳಕ್ಕೆ ಹೇಗೆ ಆಸನವನ್ನ ಸಿದ್ಧಿಸಿಕೊಂಡು ಆಸನವನ್ನ ಹಾಕೊಂಡು ಪೂಜೆ ಮಾಡ್ತೀವೋ ಹಾಗೆ ಭಗವಂತನಿಗೂ ಕೂಡ ಆಸನವನ್ನ ಮಾಡಿ ಆ ಲಿಂಗಯ್ಯನನ್ನ ಇಟ್ಟು ಪೂಜೆಯನ್ನು ಮಾಡಬೇಕು. ಹೇಗೆ ಪೂಜೆ ಮಾಡ್ತೀವಿ? ಎಷ್ಟೋ ಜನ ಪೂಜೆ ಮಾಡ್ತೀವಿ, ಎಷ್ಟು ಹೂವಿಟ್ಟು ಆ ಲಿಂಗಯ್ಯ ಕಾಣೋದೇ ಇಲ್ಲ ಅನ್ನೋದು. ತುಂಬಾ ಜನ ಹಿಂಗ್ ಕಣ್ಮುಚ್ಕೊಂಡು ಎಷ್ಟೊತ್ತು ಕೂತ್ಕೊಂಡಿರ್ತಾರೆ. ಅದಕ್ಕೂ ಕಣ್ಮುಚ್ಕೊಳ್ಳೋದಲ್ಲ, ನೋಡ್ಬೇಕು. ಅದಕ್ಕೆ ಎಷ್ಟು ಹೇಳ್ತಾರೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದು, ಭಕ್ತಿ ಸಂಭಾಷಣೆ ಮಾಡುವುದು, ನಮ್ಮ ಕೂಡಲ ಸಂಗನ ಕೂಡುವುದು ಅನ್ನುವಂಥದ್ದು. ಎಂಥ ಪೂಜೆ ಶರಣರ ಪೂಜೆ ಎನ್ನುವಂಥದ್ದು. ಪರಿಕರವಿಲ್ಲದ ಪೂಜೆ, ಆನಂದದ ಪೂಜೆ, ಸಂತೃಪ್ತಿಯ ಪೂಜೆ, ನೆಮ್ಮದಿಯ ಪೂಜೆ, ನಿತ್ಯ ನಿತ್ಯ ಶಿವರಾತ್ರಿಯಂತೆ ವಿಶೇಷವಾಗಿರುವಂತಹ ಪೂಜೆ ಪ್ರತಿನಿತ್ಯದ ಪೂಜೆ ಆಗಿತ್ತು ಅನ್ನುವಂಥದ್ದು. ಕೇಳಿದ್ರೆ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಎಂತ ಪೂಜೆ ಮಾಡಿರ್ಬೇಕು ಅನ್ನುವಂಥದ್ದು. ಅಕ್ಕನಿಗೆ ಆ ರೀತಿಯಾಗಿರುವಂತಹ ಪೂಜೆಯನ್ನ ಮಾಡುವಂಥದ್ದು, ಪರಿಣಾಮವಾಗಿ ಪೂಜೆ ಮಾಡುವಂಥದ್ದನ್ನ ಗುರುಗಳು ತೋರಿಸ್ಕೊಡ್ತಾರೆ. ಆ ಪೂಜೆಯನ್ನ ಹಲವಾರು ರೀತಿಯಾಗಿರುವಂತಹ ಪುಷ್ಪಗಳನ್ನ ಇಟ್ಟು ಗುರುಗಳು ಹೇಳ್ತಾರೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು. ಆ ಪೂಜೆಯನ್ನ ಮಾಡಿರ್ತಕ್ಕಂಥದ್ದನ್ನ ಲಿಂಗಯ್ಯನನ್ನ ದೃಷ್ಟಿ ಇಟ್ಟು ನೋಡಬೇಕು ಅನ್ನುವಂಥದ್ದು. ಆ ಪೂಜೆಯನ್ನ ಮಾಡಿ ನೋಡುವುದು, ಭಕ್ತಿ ಸಂಭಾಷಣೆ ಮಾಡುವುದು. ಇವತ್ತು ಏನಾಗಿದೆ ಅಂದ್ರೆ ಮನುಷ್ಯನ ಹತ್ರನೇ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಭಗವಂತನ ಜೊತೆ ಮಾತಾಡೋದಿನ್ನು ಬಹಳ ದೂರ ಉಳಿಯಿತು ಅನ್ನುವಂಥದ್ದು. ಮನುಷ್ಯ ಎಲ್ಲಾದ್ರೂ ಪ್ರಯಾಣಕ್ಕೆ ಹೋದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಯಾರಾದ್ರೂ ಕುತ್ಕೊಂಡ್ರೆ ಸಾಕು, ನಾವು ಇಳಿಯುವಂತ ಆ ನಿಲ್ದಾಣ ಬರುವಷ್ಟರೊಳಗಾಗಿ ಅವರೆಲ್ಲ ಒಂದ್ ಕಡೆ ಆತ್ಮೀಯರಾಗ್ತಿದ್ರು, ಸಂಬಂಧಿಗಳಾಗ್ತಿದ್ರು, ಬಂಧುಗಳಾಗ್ತಾ ಇದ್ರು. ಇವತ್ತಿನ ದಿನ ಎಷ್ಟು ದೂರ ಹೋದ್ರೂ ಕೂಡ ನಮ್ಮ ಪಕ್ಕ ಯಾರು ಕೂತ್ರೆ ಅವರು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಾರೆ, ಅಂದ್ರೆ ಸುಮ್ಮನೆ ಕೂತಿರ್ತಾರೆ. ಹಾಗೆ ಸುಮ್ಮನೆ ಕೂತ್ಕೊಳ್ಳೋರನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ಆಧ್ಯಾತ್ಮ ಜೀವಿಗಳು ಧ್ಯಾನಾಸಕ್ತರಾಗಿ ಕೂತ್ಕೊಳ್ತಾರೆ. ಕೆಲವರು ಅಧ್ಯಯನ ಮಾಡ್ತಾ ತನ್ನ ಪ್ರಯಾಣವನ್ನ ಕ್ರಮಿಸ್ತಾರೆ ಅನ್ನುವಂಥದ್ದು. ಹೀಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡಬೇಕು. ನಮ್ಮ ಮಕ್ಕಳು ಯಾವ ರೀತಿಯ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಎನ್ನುವಂಥದ್ದನ್ನ ಹಲವಾರು ಜನ ಶರಣರ, ಸಂತರ, ಯೋಗಿಗಳ ಉದಾಹರಣೆಯನ್ನಾಗಿ ಕೊಡ್ತಾ ನಮ್ಮ ಮಕ್ಕಳನ್ನು ಆ ಸಂಸ್ಕಾರಕ್ಕೆ ಒಳಪಡಿಸಬೇಕು ಅನ್ನುವಂಥದ್ದು ಅಕ್ಕನಿಗೆ ಆ ಆಧ್ಯಾತ್ಮಿಕವಾಗಿರುವಂತಹ ಶಿವಯೋಗ ಸಾಧನೆಯನ್ನ, ಆ ಭಗವಂತನನ್ನ ಯಾವ ರೀತಿ ನೋಡಬೇಕು ಅನ್ನುವಂಥದ್ದನ್ನ ಗುರುಗಳು ಕಳಿಸ್ತಾರೆ. ನೀನು ಪೂಜೆಯನ್ನ ಮಾಡಬೇಕು, ಆ ಲಿಂಗಯ್ಯನನ್ನ ನೋಡ್ಬೇಕು. ಹೇಗೆ ನೋಡ್ಬೇಕು? ಯಾವ್ದಾದ್ರು ಒಂದು ವಸ್ತುವಿಗೆ ಬಾಣವನ್ನ ತಗೊಂಡು ಬಿಟ್ಟಾಗ ಹೇಗೆ ಹೋಗಿ ನೆಟ್ಕೊಂಡ್ಬಿಡ್ತದೋ ಹಾಗೆ ನಮ್ಮ ದೃಷ್ಟಿ ಆ ಲಿಂಗಯ್ಯನಲ್ಲಿ ನೆಡಬೇಕು. ಹೇಗೆ ನೋಡ್ಬೇಕು? ಆ ಲಿಂಗವನ್ನ ನೋಡುವಂತಹ ಸಂದರ್ಭದಲ್ಲಿ ತದೇಕ ಚಿತ್ತದಿಂದ ಕಣ್ಣಲ್ಲಿ ಅರ್ಧ ಕಣ್ಣಿನಿಂದ ಕಣ್ಣನ್ನ ಮುಚ್ಚಲೂಬಾರದು, ತೆರಳೂಬಾರದು. ಆ ರೀತಿಯಾಗಿರುವಂತ ದೃಷ್ಟಿಯನ್ನ ನೆಟ್ಟು ಲಿಂಗಯ್ಯನನ್ನ ನೋಡಬೇಕು. ಶರಣರು ಎಷ್ಟು ವೈಜ್ಞಾನಿಕವಾಗಿ ಅಷ್ಟಲಿಂಗವನ್ನ ಮಾಡಿದ್ದಾರೆ ಅಂದ್ರೆ, ನಾವು ಹೇಳ್ತೀವಿ ಹೇಳುವಾಗ ಗಾಳಿ, ಬೆಂಕಿ, ನೀರು ಈ ಮೂರರ ವಿರುದ್ಧ ನಾವು ಹೋಗ್ಬಾರ್ದು ಅಂತೀವಿ.
ಆ ಮೂರರ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಲಿಂಗಯ್ಯನಲ್ಲಿದೆ. ಹಾಗೆ ಪ್ರಕೃತಿಯಲ್ಲಿರುವಂತ ಆ ಬಯಲ ಗಳಿಕೆ ಏನಿದೆಯೋ ಅದನ್ನ ಲಿಂಗದ ಮುಖಾಂತರವಾಗಿ ನಾವು ಗಳಿಸ್ಕೋಬಹುದು ಅನ್ನುವಂಥದ್ದು. ಆ ರಾಷ್ಟ್ರವನ್ನ ಶರಣರು ಭೇದಿಸಿದ್ರು ಅನ್ನುವಂಥದ್ದು. ಹಾಗೆ ಆ ಲಿಂಗಯ್ಯನನ್ನ ನೋಡ್ಬೇಕು ಮನಸ್ಸಾರೆ, ಆ ಲಿಂಗಯ್ಯನನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಹೇಗೆ ನೋಡ್ಬೇಕು ಅಂದ್ರೆ, ಆಕಾಶದಲ್ಲಿರುವಂತ ನಕ್ಷತ್ರವನ್ನ ಆಕಾಶದಲ್ಲಿ ಬಿಟ್ಟು ಮಂಟೆಮ್ಮಿ ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಅಂತ ಚುಳುಕಾಗಿರುವಂತ ಅಂತ ಬೆಳಕನ್ನ ಇಷ್ಟಲಿಂಗದಲ್ಲಿ ನೋಡ್ಬೋದು ಅನ್ನುವಂಥದ್ದು. ಆ ಎಂತ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂದ್ರೆ, ಒಂದ್ ಕಡೆ ಹೇಳ್ತಾರೆ 12 ವರ್ಷಗಳ ಕಾಲ ಬಸವಣ್ಣನವರು ಹೇಳಿದಂತ ಸಪ್ತ ಸೂತ್ರಗಳನ್ನ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು 12 ವರ್ಷಗಳ ಕಾಲ ತಪಸ್ಸಿನೋಪಾದಿಯಾಗಿ ಶಿವಯೋಗ ಸಾಧನೆಯನ್ನ ಮಾಡಿದ್ದೇ ಆದರೆ ನಡೆಪುರುಷ, ನುಡಿಪುರುಷ, ವಾಕ್ಪುರುಷ, ಹಸ್ತಪುರುಷ, ಪಂಚಪುರುಷಗಳನ್ನ ಇವತ್ತೂ ಕೂಡ ಅದನ್ನ ಸಾಧನೆಯ ಮುಖಾಂತರವಾಗಿ ಸಿದ್ಧಿಸ್ಕೋಬಹುದು ಅಂತೇಳಿ ಹಲವಾರು ಸಿದ್ಧಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೀವಿ, ನೋಡಿದ್ದೀವಿ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಯಾವುದು ಅಸಾಧ್ಯ ಅಂತ ಹೇಳಿದರೋ ಅದೆಲ್ಲವೂ ಕೂಡ ಸಾಧ್ಯ ಅಂತೇಳಿ ಶರಣರು ಹೇಳ್ತಾ ಹೋಗ್ಲಿಲ್ಲ, ಮಾಡಿ ತೋರಿಸಿದ್ರು ಅನ್ನುವಂಥದ್ದು. ಅಂತ ಚಿತ್ ಬೆಳಗನ್ನ ನೋಡುವಂತ ಅವಕಾಶವನ್ನ ಶರಣರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ಲಿಂಗಯ್ಯನ ಜೊತೆ ನೋಡೋದು ಭಕ್ತಿ ಸಂಭಾಷಣೆ ಮಾಡೋದು. ಒಂದೊಂದ್ಸಲ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲಾರದನ್ನ ನೋವಿರ್ತದೆ. ನಾವು ಆತ್ಮೀಯರ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ತೇವೆ, ಒಂದ್ಸಲ ಹೇಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಒಂದೊಂದ್ಸಲ ಹೆಂಗ್ ಹೇಳ್ಬೇಕು ಅಥವಾ ಹೇಳ್ಬೇಕು ಬೇಡ ಅನ್ನೋದು ಎಷ್ಟೋ ಗೊಂದಲಕ್ಕೆ ಒಳಗಡೆ ಆಗಿರ್ತೀವಿ. ಆದ್ರೆ ಆ ಗುರುಗಳು ಹೇಳುವಂತ ಮಾತಿದೆಯೇ ಎಲ್ಲವನ್ನೂ ಕೂಡ ನೋವು, ನಿಂದೆ, ಅಪಮಾನ, ಸಂತೋಷ, ಆನಂದ, ತೃಪ್ತಿ, ನೆಮ್ಮದಿ ಎಲ್ಲವನ್ನೂ ಕೂಡ ಭಗವಂತನಿಗೆ ಎಡೆ ಮಾಡುವುದು. ಎಷ್ಟೋ ಜನ ನೀವೆಲ್ಲರೂ ದೇವರಿಗೆ ಹಲವಾರು ರೀತಿಯಾಗಿರುವಂತ ಎಡೆಗಳನ್ನ ಮಾಡ್ತೀರಿ ಅಲ್ವಾ? ಆದ್ರೆ ಪ್ರಸಾದ ಎಡೆಯೇ ಎಡೆಯಲ್ಲ. ನನ್ನ ನೋವು, ನಿಂದೆ, ಅಪಮಾನ, ಸಂತೋಷ, ನನ್ನ ಬಾಳಲ್ಲಿ ಬರುವಂತ ಬದುಕಲ್ಲಿ ಬರುವಂತ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳು ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ನಿವೇದನೆಯನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಆ ನಿವೇದನೆಯನ್ನ ಮಾಡಿ ತದೇಕ ಚಿತ್ತದಿಂದ ಪ್ರತಿನಿತ್ಯವೂ ಕೂಡ ಶಿವಯೋಗವನ್ನ ಮಾಡಬೇಕು ಅನ್ನುವಂಥದ್ದು. ನಾವು ಶಿವಯೋಗ ಮಾಡಿ ಏನ್ ಮಾಡ್ತೀವಪ್ಪ ಅಂದ್ರೆ ಲಿಂಗವನ್ನ ತುಂಬಾ ಜನ ತೆಗೆದಿಡ್ತೀವಿ, ಎತ್ತಿಡ್ತೀವಿ. ಯಾಕೆ ನೀವು ಎತ್ತಿಡ್ತೀರಾ ಅಂತ ಕೇಳಿದ್ರೆ ನಮ್ಗೆ ಒತ್ತುತ್ತದೆ. ಲಿಂಗವೇ ಯಾವಾಗಲೂ ಒತ್ತೋದಿಲ್ಲ, ನಮ್ಮ ಬದುಕು ಜೀವನವನ್ನ ಎತ್ತುವಂತ ಕೆಲಸವನ್ನ ಮಾಡ್ತದೆ. ಅದಕ್ಕೋಸ್ಕರವಾಗಿ ನಾವು ಯಾರೂ ಲಿಂಗವನ್ನ ಬಿಟ್ಟಿರಬಾರದು ಅನ್ನುವಂಥದ್ದು. ಅಕ್ಕ ಗುರುಕೊಟ್ಟ ಲಿಂಗವನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಿನದಾಗಿ ಆ ಲಿಂಗವನ್ನ ತನ್ನ ಪ್ರಾಣವನ್ನ ಹೇಗೆ ನಾವು ಎಷ್ಟು ಜೋಪಾನ ಮಾಡ್ತೀವೋ ಹಾಗೆ ಅಕ್ಕ ಲಿಂಗವನ್ನು ಕೂಡ ಗುರುವಿನ ಜೊತೆ ಹೇಗೆ ಶಿಷ್ಯ ಬರಬೇಕು ಅಂತ ಹೇಳ್ತಾರೆ ಅಂದ್ರೆ, ನಮ್ಮ ನೇರಳೆ ಹಾಗೆ ನಮ್ಮ ಜೊತೆಗೆ ಬರ್ತದೋ ಹಾಗೆ ಅಕ್ಕ ಗುರುವಿನ ಹಾದಿಯನ್ನ ಹಿಡ್ಕೊಂಡೋದ್ರು. ಅದಕ್ಕೋಸ್ಕರವಾಗಿ ಅಕ್ಕನಿಗೆ ಆ ರೀತಿಯಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಜ್ಞಾನವನ್ನ, ಅನುಭವ ಸಾರವನ್ನ ಗುರುಗಳು ಧಾರೆ ಎರೆದ್ರು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಶಿವಯೋಗವನ್ನ ಮಾಡುವಂತ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ನಮ್ಮನ್ನು ಬಿಟ್ಟಿರಲ್ವಾ, ನಾವು ಲಿಂಗ ಬಿಟ್ಟಿರಬಾರ್ದು ಅನ್ನುವಂಥದ್ದು. ಕೆಲವೊಂದ್ಸಲ ಏನ್ ಮಾಡ್ತೀವಿ, ಲಿಂಗವನ್ನ ಅಥವಾ ಶಿವದಾರ ಏರಿಸ್ಬೇಕಾದ್ರೆ ಇರ್ಬೋದು, ಅಥವಾ ಒಂದೇ ಚೀಲ ಇದ್ದಂಥವ್ರು ಅಲ್ಲೆಲ್ಲೋ ತೆಗೆದು ಅಲ್ಲೆಲ್ಲೋ ಲಿಂಗ ಕಟ್ಟೆಯಲ್ಲಿ ಇಡೋದು, ಪ್ಲೇಟಲ್ಲಿ ಇಡೋದು, ಡಬ್ಬಿಯಲ್ಲಿ ಇಡೋದು, ಬಟ್ಲಲ್ಲಿ ಇಡೋದು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಆ ಶಿವದಾರವನ್ನ ಏರಿಸ್ಕೋಬೇಕಾದ್ರೆ ಲಿಂಗವನ್ನ ತಮ್ಮ ಕೈಯಲ್ಲೇ ಇಟ್ಕೊಂಡು ಶಿವದಾರವನ್ನ ಏರಿಸಿದ್ಮೇಲೆ ತಮ್ಮ ಕೊರಳಿಗೆ ಹಾಕೊಂಡು ತದನಂತರ ಇಷ್ಟಲಿಂಗವನ್ನ ನಮ್ಮ ಕರಡಿಗೆಯಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು. ಹಾಗೆ ತುಂಬಾ ಜನ ಬರೀ ಹೆಂಗಿಡೋದು ಅಂತ ಹೇಳಿ ಅದಕ್ಕೆ ಒಂದು ಹೂಪತ್ರೆ ಹಾಕಿ ಇಡುವಂತದ್ದನ್ನ ನಾವು ನೋಡಿದೀವಿ ಏನಂತ. ಯಾರು ಕೂಡ ಹೂಪತ್ರೆಯನ್ನ ಹಾಕಬಾರ್ದು, ಒಂದು ಒಣಗಿದ ವಸ್ತ್ರವನ್ನ ಹಾಕಿ ಇಡಬೇಕಾಗ್ತದೆ. ಯಾಕೆ ಹೂಪತ್ರೆಯನ್ನ ಹಾಕಬಾರ್ದು ಅಂದ್ರೆ ಅದರಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಲಿಂಗ ಭಿನ್ನವಾಗ್ತದೆ. ಲಿಂಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಕಂತೆಯ ಲಿಂಗಗಳನ್ನು ನಾವು ಕಾಣ್ತೇವೆ. ತುಪ್ಪದ ಕಂತೆ, ಎಣ್ಣೆ ಕಂತೆ, ಕರ್ಪೂರ ಕಂತೆ ಅಂತೇಳಿ. ಆದ್ರೆ ತುಪ್ಪದ ಕಂತೆಯ ಲಿಂಗವನ್ನ ತಗೋಬೇಕು. ಆ ತಗೊಂಡಂತ ಒಂದು ವಾರ ನಾವು ವಿಭೂತಿಯನ್ನ ಹಚ್ಚಿ ಚೆನ್ನಾಗಿ ಅದ್ರ ಮೇಲಿನ ಕರೆಕ್ಟ್ ಹೋಗುವ ಹಾಗೆಲ್ಲ ಒರೆಸ್ಬಿಟ್ಟು ಆ ಲಿಂಗವನ್ನ ತಗೋಬೇಕು. ನಾನು ತುಂಬಾ ಜನ ಹೇಳ್ತಿದ್ರು, ನನಗೆ ಅಶೋಕಣ್ಣ ಅವರು ನಂಗೆ ಲಿಂಗ ತಂದು ಕೊಟ್ಟಿದ್ದಾರೆ. ನನಗೆ ಆ ಲಿಂಗವನ್ನ ನೋಡಿದ್ರೆ ಅಷ್ಟೊಂದು ಆನಂದ ಸಂತೋಷ ಆಗ್ತಾ ಇತ್ತು. ಪೂಜೆ ಮಾಡುವವ್ರಿಗೆ ಎಷ್ಟು ಆನಂದ ಸಂತೋಷ ಆಗ್ತದೆ ಅಂತ ಹೇಳಿ ನಂಗೆ ರೋಮಾಂಚನ ಆಗ್ತಾ ಇತ್ತು ಅನ್ನೋದು. ಅಂತ ಆ ಒಳಪಿರುವಂತ ಆ ಬೆಳಕಿರುವಂತ ಆ ಲಿಂಗಯ್ಯನನ್ನ ನೀವು
ದೀಕ್ಷೆಯ ಮುಖಾಂತರವಾಗಿ ಪಡ್ಕೋಬೇಕು ಅನ್ನುವಂಥದ್ದು. ಶರಣರು ಹೇಳ್ತಾರೆ, ಭೌತಿಕವಾಗಿರುವಂತ ಶರೀರವನ್ನ ನೋಡ್ಕೊಳ್ಳೋದಕ್ಕೆ ದರ್ಪಣವನ್ನ, ಕನ್ನಡಿಯನ್ನ ನಾವು ನೋಡ್ತೇವೆ. ನಮ್ಮ ಹಾವಭಾವವನ್ನ ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ ಶರಣರು ಹೇಳ್ತಾರೆ, ಮನಸ್ಸಿನ ಕನ್ನಡಿ ಇಷ್ಟಲಿಂಗ. ನಮ್ಮ ಸತ್ಪಥಕ್ಕೆ ಒಯ್ಯುವಂತ, ಸನ್ಮಾರ್ಗಕ್ಕೆ ಕೊಂಡೊಯ್ಯುವಂತ, ಶರಣಪಥವನ್ನ ತೋರಿಸುವಂತ ಆ ಪರಾತ್ಪರ ಪರವಸ್ತುವಿನ ದಿಗ್ದರ್ಶನವನ್ನ ಮಾಡೋದಕ್ಕೆ ಲಿಂಗಯ್ಯನನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಭಗವಂತನನ್ನ ನೋಡಿ, ಎಲ್ಲವನ್ನೂ ಕೂಡ ಕೆಲವೊಂದು ಧರ್ಮದಲ್ಲಿ ಒಳಗೆ ತೋರಿಸ್ಬೋದು, ಆದ್ರೆ ನಮ್ಮ ಶರಣ ಧರ್ಮದಲ್ಲಿ, ಸಿದ್ಧಾಂತದಲ್ಲಿ ಬಸವಾದಿ ಶಿವಶರಣರು ಕೊಟ್ಟಿರುವಂತ ಭಗವಂತನನ್ನೇ ಎದೆಯಲ್ಲಿ ಇಟ್ಕೊಂಡು ಓಡಾಡುವಂತಹ ಧರ್ಮ ಯಾವ್ದಾದ್ರು ಇದ್ರೆ ನಮ್ಮ ಬಸವಣ್ಣನ ಧರ್ಮ ಅಂತೇಳಿ ನಾವು ತುಂಬಾ ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನುವಂಥದ್ದು. ಅಂತ ಭಗವಂತನನ್ನೇ ಗುರು ಕರಕ್ಕೆ ಕೊಟ್ಟಿರುವಂಥದ್ದು. ಅಂತ ಶಿವಯೋಗ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಎಂತಹ ಪರಿಣಾಮ ಆಗ್ತದೆ ಅಂದ್ರೆ ಆ ಪರಿಣಾಮವನ್ನ ಹೇಳೋದಕ್ಕೆ ಬರೋದಿಲ್ಲ. ಅಂತ ಅನುಭವವನ್ನ ತನ್ನ ಬದುಕಿನಲ್ಲಿ, ಜೀವನದಲ್ಲಿ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಲೌಕಿಕವಾಗಿ ಭೌತಿಕವಾಗಿರ್ತಕ್ಕಂತಹ ಅನುಭವವೇ ಬೇರೆ, ಆದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅನುಭವ ಇದೆಯಲ್ಲ, ಅದು ಶಾಶ್ವತವಾಗಿರ್ತಕ್ಕಂಥ ಅನುಭವ, ಆ ಪರಮಾನಂದದ ಅನುಭವ ಅನ್ನುವಂಥದ್ದು ಹೇಗಾಗ್ತದೆ ಅನ್ನುವಂಥದ್ದು. ಎಲ್ಲರೂ ಕೂಡ ದೇವರನ್ನ ನೋಡಿದ್ದೀರಾ ಅನ್ನುವಂತ ಮಾತುಗಳನ್ನ ಕೇಳ್ತಾರೆ. ಭಗವಂತನ ದರ್ಶನ ಹೇಗಿರ್ತದಪ್ಪ ಅಂತ ಅಂದ್ರೆ, ಆಕಾಶದಲ್ಲಿ ಮಿಂಚು ಬಂದಿದ್ದು ಸತ್ಯ, ನೋಡಿದ್ದು ಸತ್ಯ, ಆದ್ರೆ ತೋರ್ಸಕ್ ಬರ್ತದ? ಇಲ್ಲ. ಅದನ್ನ ಅವರವರೇ ಹೇಗೆ ನೋಡ್ಬೇಕೋ ಹಾಗೆ ಭಗವಂತನ ದರ್ಶನವನ್ನ ಶಿವಯೋಗದ ಮುಖಾಂತರವಾಗಿ ನಾವು ನೋಡ್ಬೇಕು. ಆ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತಾ ನೋಡ್ತಾ ನಮ್ಮ ಕಣ್ಣಲ್ಲಿ ಎರಡನಿ ನೀರು ಬರ್ತದೆ. ಆ ಬಂದಂತ ಸಂದರ್ಭದಲ್ಲಿ ಮನಸ್ಸು, ಹೃದಯ ಹಗರಾಗ್ತದೆ, ದೇಹದಲ್ಲಿರುವಂತ ಉಪ್ಪಿನ ಅಂಶ ಹೊರಗೆ ಹೋಗ್ತದೆ. ಎಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಆಲೋಚನೆ, ಚಿಂತನೆ ಎನ್ನುವಂಥದ್ದು ಶರಣರದು. ಅಂತ ಪರಿಣಾಮವಾಗಿರುವಂತಹ ಪೂಜೆಯನ್ನ ಮಾಡಿ ತದನಂತರ ಗುರುಗಳಿಂದ ಪಾದೋದಕವನ್ನ ಸ್ವೀಕಾರ ಮಾಡುವಂಥದ್ದು. ಪಾದೋದಕದಲ್ಲಿ ಹಲವಾರು ರೀತಿಯಾಗಿರುವಂತಹ ಪಾದೋದಕಗಳನ್ನ ನಾವು ನೋಡ್ತೇನೆ ಅನ್ನುವಂಥದ್ದು. ಆದ್ರೆ ಶರಣರು ಕೊಟ್ಟಿದ್ದು ಭಾವೋದಕವನ್ನ, ಆ ಲಿಂಗಾಂಗ ಯೋಗವನ್ನ ಮಾಡಿ ಆನಂದದ ಅನುಭವಾಮೃತವನ್ನ ಶಿಷ್ಯನ ಮನೆ ಮತ್ತು ಮನ ಬೆಳಕಾಗ್ಲಿ, ಅದೇ ಆನಂದ, ಸಂತೃಪ್ತಿ, ಸಮಾಧಾನ ಈ ಮನೆಗೆ, ಮನಸ್ಸಿಗೆ ದೊರಕಲಿ ಅಂತೇಳಿ ಆ ಗುರುಗಳು ಆ ಪಾದೋದಕವನ್ನ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ, ಎಷ್ಟೋ ಜನ ಪಾದೋದಕವನ್ನ ಮಾಡಿಕೊಳ್ಳುವಂಥದ್ದು ಗುರುಗಳು ಬಂದಾಗ ಅಷ್ಟೇ ಪಾದೋದಕವನ್ನ ತಗೊಳ್ಳೋದು ನೋಡ್ತೀವಿ. ಆದ್ರೆ ನಮ್ಮ ಶರಣ ಧರ್ಮಧರ್ಮಿ ಲಿಂಗವಂತ ಧರ್ಮದಲ್ಲಿ ಗುರುಮುಟ್ಟಿ ಗುರುವಾಗುವಂತ ಸಂಸ್ಕೃತಿ. ಗುರುಗಳು ಯಾವ ರೀತಿಯಾಗಿ ಪಾದೋದಕವನ್ನ ತಗೊಳ್ತಾರೋ ಹಾಗೆ ನಾವು ಕೂಡ ನಮ್ಮ ಮಠಗಳಲ್ಲಿ, ಮನೆಗಳಲ್ಲಿ ಆ ಪಾದೋದಕವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಆ ಪಂಚಕೋನವನ್ನ ವಿಭೂತಿ ಸ್ಪರ್ಶ ಮಾಡಿಕೊಂಡು ಪಂಚಕೋನವನ್ನ ಬರೆದು ಗುರುಪಾದೋದಕ, ಲಿಂಗ ಪಾದೋದಕ ಅಂತೇಳಿ, ಜಂಗಮ ಪಾದೋದಕ ಅಂತ ಹಸ್ತಪರಿಶವನ್ನ ಮಾಡಿ ನಾವು ತದನಂತರ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತೇಳಿ ಕರುಣೆ, ವಿನಯ, ಸಮತಾ ಪಾದೋದಕ. ಹಾಗೆ ಶರಣರು ಹೇಳ್ತಾರೆ, ಕರುಣೆ, ವಿನಯ, ಸಮತೆ ಜೊತೆಗೆ ಸಂಚಿತ, ಪ್ರಾರಬ್ಧಿ, ಆಗಾಮಿ ಎಲ್ಲ ಕರ್ಮವು ನಾಶವಾಗಲಿ ಎನ್ನುವಂಥ ಉದ್ದೇಶದಿಂದ ಆ ಪಾದೋದಕವನ್ನ ಕೊಟ್ಟು ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಎಷ್ಟೋ ಜನ ಪಾದೋದಕವನ್ನ ದೇವಾಲಯದಲ್ಲಿ ಕೊಡುವಂತ ತೀರ್ಥೋಪಾದಿ ಬಳಸ್ತಾರೆ. ಇಲ್ಲ, ಗುರುವಿನ ಕರುಣೆಯ ಆ ಪಾದೋದಕವನ್ನ ಒಂದು ಹನಿಯೂ ಕೂಡ ಕೆಳಗೆ ಬೀಳಲಾರದೆ ಅದನ್ನ ಸ್ವೀಕಾರ ಮಾಡಿ ಇಡೀ ದೇಹಕ್ಕೆ ಅದನ್ನ ಸ್ಪರ್ಶ ಮಾಡ್ಕೋಬೇಕು, ತಲೆಗೆ ಒರೆಸ್ಕೋಬಾರ್ದು ಅನ್ನುವಂಥದ್ದು. ತದನಂತರ ವಿಭೂತಿ ಧಾರಣೆಯನ್ನ ಮಾಡಿ ಲಿಂಗಯ್ಯನಿಗೆ ಏನಾದ್ರು ಪ್ರಸಾದವನ್ನ ನೈವೇದ್ಯ ಮಾಡ್ಬೋದು. ಹಾಗೆ ನಾನು ಈಗಾಗಲೇ ಹೇಳಿದಂತೆ ನನ್ನ ಮನದಾಳದಲ್ಲಿರುವಂತ ನಾನೇನು ಮಾಡಬೇಕು ಅಂತ ಇದನ್ನ ಸತ್ಕಾರ್ಯವನ್ನ ಅದೆಲ್ಲವನ್ನು ಕೂಡ ಭಗವಂತನೊಟ್ಟಿಗೆ ಸಂಕಲ್ಪವನ್ನು ಮಾಡಿಕೊಂಡು, ಭಗವಂತನೊಟ್ಟಿಗೆ ನಿವೇದನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ನನ್ನ ಮನೆ ಮತ್ತು ಮನ ಬೆಳಕಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಆಶೀರ್ವಾದವನ್ನ ಬೇಡ್ತಾ ನಮಸ್ಕಾರವನ್ನ ಮಾಡಿ ನಿಮ್ಮ ಕರಡಿಗೆಯಲ್ಲಿ ಅಥವಾ ಚೀಲದಲ್ಲಿ ಇಟ್ಕೋಬೇಕು ಅನ್ನೋದು. ಎಲ್ಲರೂ ಕೂಡ ನಮಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನರಿಗೆ ಸಮಯ ಇಲ್ಲ, ಟೈಮ್ ಇಲ್ಲ, ನಮಗೆ ಬೇಗ ಮಾಡ್ಕೋಬೇಕು ಅಥವಾ ಸುಲಭವಾಗಿ ಮಾಡ್ಕೋಬೇಕು. ಶರಣರು ಎಷ್ಟೊತ್ತು ಮಾಡ್ಕೊಂಡ್ವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ಪರಿಣಾಮವಾಗಿ ಪೂಜೆ ಮಾಡ್ಕೊಂಡ್ವಿ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಸ್ನಾನಗೃಹದಿಂದ ಬಂದಾಕ್ಷಣ ನೀವು ಆ ಪೂಜಾ ಮನೆಗೆ ಬಂದಾಗ ವಿಭೂತಿ ಧಾರಣೆ ಮಾಡಿಕೊಂಡು 2-3 ನಿಮಿಷಗಳ ಕಾಲ ಕಣ್ಣುಚ್ಚಿ ಧ್ಯಾನಾಸಕ್ತರಾಗಬೇಕು ಅನ್ನುವಂಥದ್ದು. ಧ್ಯಾನಾಸಕ್ತರಾದ ತಕ್ಷಣ ನಮ್ಗೆ ಏನಾಗ್ತದೆ ಅಂದ್ರೆ, ನಮ್ಮ ಮುಂದಿನ ಕಾರ್ಯದ ಬಾಹುಳಿಯ ಒತ್ತಡದಿಂದ ನಾವಾಗಲೇ ಕಣ್ಣುಚ್ಚಿ
ಕುಂತ್ಕೊಂಡ ತಕ್ಷಣ ನಾವೆಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದಿರ್ತೀವಿ. ನಮ್ಮ ಮನಸ್ಸು ಈ ಜಗತ್ತಿನಲ್ಲಿ ಕಣ್ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ಜಗತ್ತನ್ನ ತೋರಿಸುವಂತ ಶಕ್ತಿ ಯಾವ್ದಕ್ಕಾರ ಇದ್ರೆ ಮನಸ್ಸಿಗಿದೆ ಅನ್ನುವಂಥದ್ದು. ಅಂತ ಮನಸ್ಸನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಶರಣರು ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ನಾವು ಅಂತ ಮನಸ್ಸನ್ನ ಪರಿಶುದ್ಧತೆಗೆ ಒಳಪಡಿಸಿಕೊಂಡು ನಾವು ತದೇಕ ಚಿತ್ತದಿಂದ ಕಣ್ಮುಚ್ಚಿ ಆಗಿ ಕೂತ್ಕೊಂಡಾಗ ಇದು ಭೂಮಧ್ಯದಲ್ಲಿ ಉರಿಯುವಂತ ಜ್ಯೋತಿ ಅಥವಾ ಆಕಾಶದಲ್ಲಿರುವಂತ ಸೂರ್ಯ ಇದ್ದಾನೆ ಅಂತ ಮನಸ್ಸನ್ನ ಅಲ್ಲಿ ಕೇಂದ್ರೀಕೃತ ಮಾಡಿ ಮನಸ್ಸನ್ನ ನಿಲ್ಲಿಸ್ಬೇಕು. ಅದಕ್ಕೆ ಶರಣರು ವಿಜಯಾಸನ ಅಂದ್ರು. ಅಂತ ಆಸನಗಳನ್ನ ಸಿದ್ಧಿಸಿಕೊಂಡು ಧ್ಯಾನಾಸಕ್ತರಾಗಿ ಶಿವಯೋಗವನ್ನ ಮಾಡಿ ಪರಮಾನಂದವನ್ನ ಕಂಡು ಪ್ರತಿನಿತ್ಯವೂ ಕೂಡ ಶರಣರಿಗಳಾಗಿ ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಡಿತಾರೆ ಶಿವರಾತ್ರಿ ಕಾಣಿರೋ, ಶರಣರ ನುಡಿದುದು ಶಿವತತ್ವ ಕಾಣಿರೋ, ಶರಣ ನಡೆದುದು ಪಾವನ ಕಾಣಿರೋ ಅನ್ನುವಂಥದ್ದು. ನಿತ್ಯವೂ ಕೂಡ ಶಿವಯೋಗವನ್ನ ಮಾಡಿ ನಿತ್ಯವೂ ಶಿವಾನಂದವನ್ನ ಪರಮಾನಂದವನ್ನ ಪಡೆಯುವಂತ ಅವಕಾಶ ನಮಗೆ ಶರಣರು, ಶಿವಯೋಗಿಗಳು, ಸಂತರು, ಯೋಗಿಗಳು ಕೊಟ್ಟೋಗಿದ್ದಾರೆ. ಅದೆಲ್ಲವನ್ನು ಕೂಡ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಪಾವನ ಸಾನ್ನಿಧ್ಯ ಸಿಕ್ಕಂತ ಸಂದರ್ಭದಲ್ಲಿ ಅಂತ ಗುರು ಸಿಕ್ಕಾಗ ನಾವು ಗುರುವನ್ನ ನೆರಳಿನಂತೆ ಹಿಂಬಾಲಿಸಿಕೊಂಡು ಅಂತ ಯೋಗ್ಯ ಗುರುವಿನ ಕಡೆಯಿಂದ ದೀಕ್ಷೆಯನ್ನ ಪಡ್ಕೋಬೇಕು. ನಮ್ಮ ಬದುಕು ಜೀವನವನ್ನ ಪಾವನವಾಗಿಸ್ಕೋಬೇಕು ಅಂತ ಸಾರ್ಥಕತೆಯ ಬದುಕನ್ನ ಬದುಕಬೇಕು. ಅಂತ ಸಾರ್ಥಕತೆಯ ಬದುಕಿಗೆ ಅಣಿಯಾಗುವುದನ್ನ ನೋಡಿ ಹಲವಾರು ಜನ ಪರಿವರ್ತನೆಯಾಗಿರುವಂಥದ್ದು, ಬದಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅದಕ್ಕೆ 12ನೇ ಶತಮಾನವನ್ನ ಪರಿವರ್ತನೆ ಯುಗ ಅಂತ ಹೇಳಿ ಕರೆದು ಅಂತ ಪರಿವರ್ತನೆ ನಮ್ಮನ್ನೆಲ್ಲರ ಬಾಳಿನಲ್ಲಿ ಬದುಕಿನಲ್ಲಿ ಬರಲಿ ಎನ್ನುವಂತ ವಿಚಾರವನ್ನೆಲ್ಲ ವ್ಯಕ್ತಪಡಿಸ್ತಾ ಇಂಥ ವಿಚಾರ ಚಿಂತನೆಗಳನ್ನ ಅಕ್ಕನ ಬದುಕನ್ನ ಅವಲೋಕಿಸ್ತಾ ಅಕ್ಕನ ಹಾದಿಯಲ್ಲಿ ಅಕ್ಕನ ಪಥದಲ್ಲಿ ಶರಣ ಪಥದಲ್ಲಿ ನಾವು ನೀವೆಲ್ಲರೂ ಕೂಡ ಸಾಗೋಣ ಅನ್ನುವಂತ ವಿಚಾರವನ್ನ ಹೇಳ್ತಾ ಅಕ್ಕನ ಶ್ರೀಚರಣಕ್ಕೆ ನನ್ನ ವಾಕ್ಪುಷ್ಪಗಳನ್ನು ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.